ನಮಸ್ಕಾರ ವೀಕ್ಷಕರೇ, ಕೆಎಂಎಂ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪೂಜಾ ಹನ್ಕೊಪ್ಪಿ. ಇದೀಗ ಹೆಡ್ಲೈನ್ಸ್. ಧರ್ಮಸ್ಥಳದ ಮೇಲೆ ದಾಳಿ, ಈರಣ್ಣ ಕಡಾಡಿ ಎಸ್ಐಟಿ ವಿರುದ್ಧ ಆಕ್ರೋಶ. ಜನ ಎಚ್ಚೆತ್ತುಕೊಂಡಿದ್ದಾರೆ. ಸುಳ್ಳು ಆರೋಪವನ್ನ ನಿಲ್ಲಿಸಬೇಕು. ಧರ್ಮಸ್ಥಳದ ಹೆಗ್ಗಳಿಕೆ ಹಾನಿ ಮಾಡಿದವರ ಮೇಲೆ ಕಠಿಣ ಕ್ರಮಕ್ಕೆ ಈರಣ್ಣ ಕಡಾಡಿ ಆಗ್ರಹ. ಆಶಾ ಕಾರ್ಯಕರ್ತರ ಧರಣಿ 2ನೇ ದಿನಕ್ಕೂ ಮುಂದುವರಿಕೆ. ನಗರ ಆಶಾಗಳಿಗೆ 2,000 ಗೌರವಧನ ಹೆಚ್ಚಿಸಲು ಆಗ್ರಹ. ಕೇಂದ್ರದ ಪ್ರೋತ್ಸಾಹಧನವನ್ನು ರಾಜ್ಯದಲ್ಲೂ ಜಾರಿಗೆ ತರಬೇಕೆಂದು ಆಶಾ ಕಾರ್ಯಕರ್ತರು ಒತ್ತಾಯ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ಮರು ಪರಿಶೀಲನೆಗೆ ಒತ್ತಾಯ. ಆರ್ಡಿ ನಂಬರ್ ಇಲ್ಲದೆ ಜಾತಿ ನೋಂದಣಿ ಅಸಾಧ್ಯ, ಪ್ರತಿಭಟನಾಕಾರರು ದೂರು. ಜಿಲ್ಲಾಧಿಕಾರಿಯ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ ಛಲವಾದಿ ಮಹಾಸಭಾ. ಬಹಳ ದಿನದಿಂದ ಧರ್ಮಸ್ಥಳದ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಕರ್ನಾಟಕ ಶ್ರದ್ಧಾ ಕೇಂದ್ರ ಧಾರ್ಮಿಕ ಕೇಂದ್ರದ ಮೇಲೆ ದಾಳಿ ಮಾಡುತ್ತಿದ್ದಾರೆ ಎಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೇಳಿದರು. ಬಹಳ ದಿನದಿಂದ ಧರ್ಮಸ್ಥಳದ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಕರ್ನಾಟಕದ ಶ್ರದ್ಧಾ ಕೇಂದ್ರ ಧಾರ್ಮಿಕ ಕೇಂದ್ರದ ಮೇಲೆ ದಾಳಿ ಮಾಡುತ್ತಿದ್ದಾರೆ ಎಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಎಸ್ಐಟಿ ಅವರು ಅನಾಮಿಕ ವ್ಯಕ್ತಿ ಕರೆದುಕೊಂಡು ಎಷ್ಟು ದಿನ ಅಗಿಯುವರು? ಈ ನಾಟಕ ಬಂದ್ ಮಾಡಬೇಕು. ಆತನನ್ನು ಒದ್ದು ಒಳಗೆ ಹಾಕಬೇಕು. ಇದರ ಹಿಂದೆ ಯಾರಿದ್ದಾರೆ ಅದನ್ನ ಪತ್ತೆ ಹಚ್ಚಬೇಕು ಎಂದರು. ರಾಜ್ಯದ ಶ್ರದ್ಧಾ ಕೇಂದ್ರದ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಜನ ಇದರ ಬಗ್ಗೆ ಎಚ್ಚರ ಆಗಿದ್ದಾರೆ. ನೀವು ಕೇವಲ ಹಿಂದೂ ದೇವಸ್ಥಾನ ಸುತ್ತಮುತ್ತ ಅಗಿಯೋದನ್ನ ಮಾಡುತ್ತೀರಿ, ಬೇರೆ ಯಾವುದಾದರೂ ಧಾರ್ಮಿಕ ಕೇಂದ್ರದ ಸುತ್ತ ಅಗಿಯುವ ಕೆಲಸ ಮಾಡುತ್ತಿದ್ದೀರಾ ಎಂದು ಪ್ರಶ್ನಿಸಿದ್ರು. ಈಗ ಬಹಳ ದಿನಗಳಿಂದ ಧರ್ಮಸ್ಥಳದ ಘಟನೆ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ನಾವು ಕೂಡ ಪ್ರಾರಂಭದಲ್ಲಿ ಅದರ ಬಗ್ಗೆ ಮಾತನಾಡಲಿಲ್ಲ. ಯಾಕಂತಂದ್ರೆ ಎಲ್ಲರಿಗೂ ವೈಯಕ್ತಿಕ ಸ್ವಾತಂತ್ರ್ಯದ ಅವ್ರು ಯಾರ್ಯಾರು ಏನೇನು ಆರೋಪ ಮಾಡ್ತಾರೆ ಮಾಡಲಿ. ಮತ್ತು ಸರ್ಕಾರ ಕೂಡ SIT ತನಿಖೆಯನ್ನು ನೇಮಿಸಿತ್ತು. ಹೀಗಾಗಿ SIT ತನಿಖೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾರೂ ಮಾತನಾಡಬಾರ್ದು ಅಂತೇಳಿ ಸುಮ್ಮಿದ್ವಿ. ಯಾಕಂದರೆ ತನಿಖೆಗೆ ನಾವು ಅಸಹಕಾರ ತೋರಿಸಿದ್ದೀವಿ ಅಥವಾ ಪ್ರಿಜುಡಿಸ್ ಮೊದಲೇ ನಾವು ನಿರ್ಣಯ ಕೊಟ್ಟಿವಿ ಅಂತ ಆಗ್ತದೆ ಅಂಥೇಳಿ ನಾವು ಸುಮ್ಮನಿದ್ದೀವಿ. ನಮಗನ್ನಿಸ್ತದ ಒಟ್ಟು ಕರ್ನಾಟಕದ ಏನು ಶ್ರದ್ಧಾ ಕೇಂದ್ರದವ, ಧಾರ್ಮಿಕ ಕೇಂದ್ರದವ, ಅವು ಎಲ್ಲದರ ಮೇಲೆ ದಾಳಿ ಮಾಡೋದ್ರ ಮುಖಾಂತರ ಜನರ ಭಾವನೆಯನ್ನು ಘಾಸಿಗೊಳಿಸ್ತಕ್ಕಂಥ ಕೆಲಸ ಯಾವುದೋ ಒಂದು ಸಂಘಟನೆ ಮಾಡ್ತಾ ಇದೆ ಅಂತ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಒಂದು. ಎರಡನೇದು, SIT ಅವರು ಏನೋ ಅನಾಮಿಕ ವ್ಯಕ್ತಿ ಅಂತ ಹೇಳ್ತಾರೆ. ಅವ್ನು ಕರ್ಕೊಂಡು ನೀವು ಎಷ್ಟು ದಿವಸ ಆಗ್ಯಾವ್ರಿ ಇದನ್ನು? ಅವನ ಮಾತಿನ ಮೇಲೆ ಎಷ್ಟು ಭರವಸೆ ನಿಮಗೆ? ನೀವು ಅವ್ನು ಕೊಟ್ಟಂಥ ಎಲ್ಲ ಸ್ಥಳಗಳನ್ನ ಅಗದ ಮೇಲೂ ಇನ್ನೂ ಮುಂದಿನ ಸ್ಥಳ ತೋರಿಸ್ತಾ ಇದ್ದಾನೆ. ಈ ನಾಟಕ 2 ದಿವಸ ಮಾಡ್ತೀರಿ. ದಯವಿಟ್ಟು ಇದನ್ನು ಬಂದ್ ಮಾಡಬೇಕು. ಒದ್ದು ಒಳಗೆ ಹಾಕ್ಬೇಕು. ಅವನ ಯಾರು ಇದ್ರ ಹಿನ್ನೆಲೆದಾರ ಅನ್ನೋದು ತಿಳ್ಕೋಬೇಕು. ಈ ವ್ಯವಸ್ಥೆಯನ್ನು ಕೆಡಿಸ್ಲಿಕ್ಕೆ ಯಾರು ಕಾರಣೀಭೂತ ಆಗ್ಯಾರ ಅವ್ರನ್ನೂ ಕೂಡ ಕಸ್ಟಡಿಗೆ ತೊಗೋಬೇಕಂತ ನಾನು ಆಗ್ರಹ ಮಾಡ್ತೀನಿ. ನಿಶ್ಚಿತವಾಗಿ ಜನರ ಭಾವನೆಗಳಿಗೆ ಕೊಳ್ಳಿ ಇಡ್ತಕ್ಕಂಥ ಮತ್ತು ರಾಜ್ಯದ ಶ್ರದ್ಧಾ ಕೇಂದ್ರಗಳಿಗೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಇದರಿಂದ ನಡೀತಾ ಇದೆ. ಈ ಹಿಂದೆ ಅನೇಕ ಘಟನೆಗಳು ನಡೆದವು. ಬೇರೆ ಬೇರೆ ದೇವಸ್ಥಾನಗಳ ಮೇಲೆ ಕ್ಷುಲ್ಲಕ ಆರೋಪಗಳನ್ನು ಮಾಡಿ, ಮಠಮಂದಿರಗಳ ಮೇಲೆ ಕ್ಷುಲ್ಲಕ ಆರೋಪಗಳನ್ನು ಮಾಡಿ ಅದನ್ನು ಜನರಿಂದ ದೂರ ಇಡ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ, ಇದು ಅತ್ಯಂತ ಖಂಡನೀಯವಾದಂಥದ್ದು. ಜನ ಇದ್ರ ಬಗ್ಗೆ ಎಚ್ಚರಾಗಿದ್ದಾರೆ. ಈಗ ಇವತ್ತು ಕರ್ನಾಟಕ ರಾಜ್ಯದ ಜನ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾತನಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತದೆ. SIT ರಚನೆ ಮಾಡಿ ಏನೂ ಆಗಲಿಲ್ಲ ಅಂತ ರಾಜ್ಯದ ಜನರ ಮುಂದೆ ಕ್ಷಮೆ ಕೇಳಬೇಕು. ಸರ್ಕಾರ ಜನರನ್ನ ಕ್ಷಮೆ ಕೇಳಬೇಕು. ದಿನಕ್ಕೊಂದು ಕತೆ ಕಟ್ಟುತ್ತಿದ್ದೀರಿ, ಅದನ್ನ ವಾಪಸ್ ತೆಗೆದುಕೊಂಡು ಅವರ ಮೇಲೆ ಕಠಿಣ ಕ್ರಮ ತೆಗೆದುಕೊಂಡು ಧರ್ಮಸ್ಥಳಕ್ಕೆ ಆದ ಕಳಂಕ ತೊಡೆದು ಹಾಕಬೇಕು ಎಂದರು. ವಿನೋದ್ ಕೋಳ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಆಶಾ ಕಾರ್ಯಕರ್ತರಿಗೆ ಮುಖ್ಯಮಂತ್ರಿ ಘೋಷಿಸಿರುವ ರಾಜ್ಯದ ಗೌರವಧನ ಮತ್ತು ಕೇಂದ್ರದ ಪ್ರೋತ್ಸಾಹಧನ ಸೇರಿಸಿ ಮಾಸಿಕ ಕನಿಷ್ಠ 10,000 ರೂಪಾಯಿ ಗ್ಯಾರಂಟಿಯನ್ನು ಏಪ್ರಿಲ್ನಿಂದಲೇ ಅನ್ವಯವಾಗುವಂತೆ ಜಾರಿ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ 2ನೇ ದಿನವಾದ ಬುಧವಾರವೂ ಆಶಾ ಕಾರ್ಯಕರ್ತರು ಧರಣಿ ಮುಂದುವರಿಸಿದ್ದಾರೆ. ಆಶಾ ಕಾರ್ಯಕರ್ತರಿಗೆ ಮುಖ್ಯಮಂತ್ರಿ ಘೋಷಿಸಿರುವ ರಾಜ್ಯದ ಗೌರವಧನ ಮತ್ತು ಕೇಂದ್ರದ ಪ್ರೋತ್ಸಾಹಧನ ಸೇರಿಸಿ ಮಾಸಿಕ ಕನಿಷ್ಠ 10,000 ರೂಪಾಯಿ ಗ್ಯಾರಂಟಿಯನ್ನು ಏಪ್ರಿಲ್ನಿಂದಲೇ ಅನ್ವಯವಾಗುವಂತೆ ಜಾರಿ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ 2ನೇ ದಿನವಾದ ಬುಧವಾರವೂ ಆಶಾ ಕಾರ್ಯಕರ್ತರು ಧರಣಿ ಮುಂದುವರಿಸಿದ್ದಾರೆ. ಈ ಹೋರಾಟದಲ್ಲಿ ಭಾಗವಹಿಸಿದ್ರೆ ಅವ್ರ ಗಮನಕ್ಕೆ ತಿಳಿಸಕ್ಕೆ ಇಷ್ಟಪಡೋದು ಏನು, ನಾವು ಸರ್ಕಾರದ ಕುತಂತ್ರದಿಂದ ಆತಂಕದಲ್ಲಿ ನಿಂತೀವಿ. ನಿನ್ನೆ ಸರ್ಕಾರ ಏನು ನಮ್ದು ಹೋರಾಟ ಶುರು ಆಯ್ತು. ಹೋರಾಟ ಶುರು ಆದ್ಮೇಲೆ ಬೆಂಗಳೂರು ಜಿಲ್ಲಾ ಸಮಿತಿ ಅವರೇನು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟದ ಜಾಗಕ್ಕೆ ಅಧಿಕಾರಿಗಳು ಬಂದು
ಅಧಿಕಾರಿಗಳ ಬಂದು ಏನು ನಮಗೆ ಅರಿವಿ ಹಾವು ಬಿಟ್ಟಿದ್ರಲ್ಲ, ಆಶಾಗಳನ್ನ ತೆಗೆದಾಕ್ತಿವಂತೇಳಿ ನಾವು ಆಶಾ ಕಾರ್ಯಕರ್ತರನ್ನು ಕೆಲಸದಿಂದ ತೆಗೆಯಬಾರದು ಹಾಗೂ ಅವೈಜ್ಞಾನಿಕ ಆಶಾ ಕಾರ್ಯಕರ್ತರ ಕಾರ್ಯನಿರ್ವಹಣಾ ಮೌಲ್ಯಮಾಪನ ಕೈಬಿಡಬೇಕೆಂದು ದೂರಿದ್ದಾರೆ. ಆಶಾ ಸುಗಮಗಾರರನ್ನು ಸೂಕ್ತ ವೇತನದೊಂದಿಗೆ ಮುಂದುವರಿಸಬೇಕು. ನಿವೃತ್ತ ಆಶಾಗಳಿಗೆ ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಇಡಿಗಂಟು ನೀಡಬೇಕು ಎಂದರು. ನಗರದ ಆಶಾಗಳಿಗೆ ₹2,000 ಗೌರವಧನ ಹೆಚ್ಚಿಸಬೇಕು. 2025 ಜೂನ್ ಜುಲೈನಲ್ಲಿ ಕೇಂದ್ರ ಸರ್ಕಾರ ಹೆಚ್ಚಿಸಿದ ಪ್ರೋತ್ಸಾಹ ಧನವನ್ನು ರಾಜ್ಯದಲ್ಲಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿದ್ದಾರೆ. ಸಂಕಲ್ಪ್ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿಯನ್ನ ಮರುಪರಿಶೀಲನೆ ಮಾಡಬೇಕೆಂದು ಆಗ್ರಹಿಸಿ ಬುಧವಾರ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿಯ ಮೂಲಕ ಮುಖ್ಯಮಂತ್ರಿಗೆ ಮನವಿ ರವಾನಿಸಿದರು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿಯನ್ನ ಮರುಪರಿಶೀಲನೆ ಮಾಡಬೇಕೆಂದು ಆಗ್ರಹಿಸಿ ಬುಧವಾರ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿಯ ಮೂಲಕ ಮುಖ್ಯಮಂತ್ರಿಗೆ ಮನವಿ ರವಾನಿಸಿದರು. ಜಾತಿ ಸಮೀಕ್ಷೆಯಲ್ಲಿ ಸ್ವಯಂ ದೃಢೀಕರಣ ಸಲ್ಲಿಸುವವರಿಗೆ ಹಲವಾರು ತೊಂದರೆ ಉಂಟಾಗಿರುವುದು ಕಂಡುಬಂದಿದೆ. ಆರ್ಡಿ ನಂಬರ್ ಇಲ್ಲದ ಹೊಸ ಜಾತಿ ಪ್ರಮಾಣ ಪತ್ರ ಇಲ್ಲದವರು ಹಾಗೂ ಆಯೋಗದ ತಂತ್ರಾಂಶದಲ್ಲಿ ಸರಳೀಕರಣ ಇಲ್ಲದೆ ಸುಮಾರು 42 ಅಂಶಗಳಿಗೆ ಮಾಹಿತಿ ನೀಡಲು ತೊಂದರೆಯಾಗಿ ಅಧಿಕ ಜನರು ಸ್ವಯಂ ಜಾತಿ ನೋಂದಾವಣಿ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ನಾಗಮೋಹನ್ ಕೊಟ್ಟಿದಾರಲ್ಲ 24 ಹೊಲೆ ಜಾತಿಯನ್ನು 24 ಲಕ್ಷ ಮಾಡಿದಾರಲ್ಲ, ನಾವು ಇರೋದು 46 ಲಕ್ಷ ಜನಸಂಖ್ಯೆ, ಆದ್ರೆ ಅದರಲ್ಲಿ ನಾವು ಮಾಡಿರೋದು 24 ಲಕ್ಷ. ಅದಕ್ಕೆ ಈ ಏನ್ ನಾಗಮೋಹನ್ ದಾಸ್ ವರದಿಯನ್ನು ಕೊಟ್ಟಿದಾರಲ್ಲ, ಇದು ಯಾವುದೇ ಆದಂತ ಜಾತಿ ನಿರ್ಧಾರ ಮಾಡಿದಂತ ವರದಿ ಅಲ್ಲ. ಇದೇನು ವರದಿ ಕೊಟ್ಟಿದಾರಲ್ಲ, ಇದು ವರದಿಯನ್ನ ಇವತ್ತಿನ ಅವೈಜ್ಞಾನಿಕವಾಗಿದೆ. ಗುಂಪು 2ರಲ್ಲಿ ಆದಿ ಕರ್ನಾಟಕ ಛಲವಾದಿ, ಚಿನ್ನದಾಸರ, ಹೊಲೆಯದಾಸರ, ಮಹರ, ತರಲ ಮತ್ತು ಮೇಘ ಜಾತಿಯನ್ನು ಮಾತ್ರ ಪಟ್ಟಿ ಮಾಡಲಾಗಿದೆ ಎಂದು ದೂರಿದ್ದಾರೆ. ನಾಗಮೋಹನ್ ದಾಸ್ ಅವರಿಗೆ ಈ ಒಳ ಮೀಸಲಾತಿಯನ್ನ ಸರಿಪಡಿಸಿಕೊಡಿ. ಸದಾಶಿವ ಆಯೋಗದ ವರದಿಯ ಪ್ರಕಾರ ಇದು ಜಾರಿ ಆಗಂಗಿಲ್ಲ. ಇಲ್ಲಿ ಸದಾಶಿವ ಆಯೋಗದ ವರದಿ ಪ್ರಕಾರ ನೋಡಿದ್ರೆ ಅದು ಒಂಥರ ತಾರತಮ್ಯ ಇರುವುದರಿಂದ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಈ ಒಳ ಮೀಸಲಾತಿ ಸಲುವಾಗಿ ಒಂದು ರಿಪೋರ್ಟ್ ತಯಾರು ಮಾಡ್ಲಿಕ್ಕೆ ಹೇಳಿದರು. ಅದರ ತಕ್ಕಂತೆ ಮನೆ ಮನೆಗೆ ಸರ್ವೆ ಕೂಡ ಆಗಿದೆ. ಯಾವ ರೀತಿ ಸರ್ವೆ ಮಾಡಿದಾರೆ ಅಂದ್ರೆ ನಿನ್ನೆ ಟಿವಿ ಮಾಧ್ಯಮದ ಮುಖಾಂತರ ಕೂಡ ಎಲ್ಲರಿಗೂ ಕೂಡ ಪ್ರಸಾರ ಆಗಿದೆ. ಯಾರ ಮನೆಗೆ ಸರ್ವೆ ಮಾಡಕ್ಕೆ ಹೋಗಿಲ್ಲ, ಅಲ್ಲಿ ಹೋಗಿ ಸ್ಟಿಕ್ಕರ್ ಹಚ್ಚಿ ಬಂದಾರ. ಬರೀ ಆ ಸ್ಟಿಕ್ಕರ್ ಹಚ್ಚಾಕ ಒಂದು ಸ್ಟಿಕ್ಕರ್ ಹಚ್ಚಾಕ ₹200 ಬಾಡಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ₹200 ಕೂಲಿ ಕೊಟ್ಟಿದ್ದರಿಂದ ಅವ್ರು ಯಾರು ಸರ್ವೆನೂ ಮಾಡಿಲ್ಲ. ಅವ್ರ ಮನ್ಯಾಗ ಹೋಗ್ಕೊಂಡು ಏನೋ ಅವ್ರನ್ನ ಕೇಳಿಲ್ಲ, ಹಂಗ ಹೋಗ್ಕೊಂಡು ಸ್ಟಿಕ್ಕರ್ ಹಚ್ಕೊಂಡು ಬಂದಾರ. ಹಿಂಗಾಗಿ ಬಲಗೈ ಸಮುದಾಯಕ್ಕೆ ಒಂದು ದೊಡ್ಡ ಪ್ರಮಾಣವಾದಂತಹ ಹೊಡೆತ ಕೂತಿದೆ. ವಲಯ ಸಮುದಾಯಕ್ಕೆ ಇಡೀ ಕರ್ನಾಟಕದಲ್ಲಿ ವಲಯ ಸಮುದಾಯದ ಜನಸಂಖ್ಯೆ ಇರುವುದು ಪ್ರಾಮಾಣಿಕವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಏನಾದ್ರೂ ಅವ್ರ ಸಮೀಕ್ಷೆ ಮಾಡಲಿ. ಇನ್ನೊಂದ್ಸರಿ ಅದನ್ನ ವರದಿಯನ್ನ ಅವ್ರ ಸಮೀಕ್ಷೆ ಮಾಡಿ ವರದಿಯನ್ನು ಸಲ್ಲಿಸಲಿ. ಯಾವಾಗ ವರದಿ ಸಮೀಕ್ಷೆ ಮಾಡ್ತಾರಲ್ಲ, ಆ ಸಮೀಕ್ಷೆ ಪ್ರಕಾರ ಮತ್ತೆ ನಾವು ಇಲ್ಲಿ 40 ಲಕ್ಷಕ್ಕಿಂತ ಅಧಿಕ ಸಂಖ್ಯೆ ನಾವು ಇದೀವಿ ಅಂತಕ್ಕಂಥದ್ದು ನಾವು ಸಾಬೀತುಪಡಿಸಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ. ಮಲ್ಲೇಶ್ ಜೋಗಲ, ಸಿದ್ದಪ್ಪ ಕಾಂಬಳೆ, ಮಹಾದೇವ್ ತಳವಾರ್, ಸಂಜೀವ್ ಕಾಂಬಳೆ, ಲಕ್ಷ್ಮಣ್ ಕೋಲ್ಕಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಆಸಿಫ್ ಸೇಠ್ ಫೌಂಡೇಶನ್ ಹಾಗೂ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಬೆಳಗಾವಿ ಉತ್ತರ ಮತಕ್ಷೇತ್ರದಲ್ಲಿ 250ಕ್ಕೂ ಅಧಿಕ ಸಸಿಗಳನ್ನು ನೆಡಲಾಗಿದೆ ಎಂದು ಅಮನ್ ಸೇಠ್ ಹೇಳಿದರು. ಆಸಿಫ್ ಸೇಠ್ ಫೌಂಡೇಶನ್ ಹಾಗೂ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಬೆಳಗಾವಿ ಉತ್ತರ ಮತಕ್ಷೇತ್ರದಲ್ಲಿ 250ಕ್ಕೂ ಅಧಿಕ ಸಸಿಗಳನ್ನು ನೆಡಲಾಗಿದೆ ಎಂದು ಅಮನ್ ಸೇಠ್ ಹೇಳಿದರು. ಬುಧವಾರ ಬೆಳಗಾವಿ ರಾಮತೀರ್ಥ ನಗರದಲ್ಲಿರುವ ವನ ಮಹೋತ್ಸವದ ನಿಮಿತ್ತವಾಗಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಈಗಾಗಲೇ ಬೆಳಗಾವಿ ಉತ್ತರ ಮತಕ್ಷೇತ್ರದಲ್ಲಿ ಸುಮಾರು 5,000 ಸಸಿಗಳನ್ನು ಅರಣ್ಯ ಇಲಾಖೆಯಿಂದ ಮಾಡಲಾಗಿದೆ ಎಂದರು. ಪ್ರತಿಯೊಬ್ಬರೂ ಪರಿಸರ ರಕ್ಷಣೆಗೆ ಜಾಗೃತಿ ವಹಿಸಬೇಕು. ನಿತ್ಯ ವಾಹನಗಳು ಹೆಚ್ಚಾಗ್ತಿವೆ, ಗಿಡ ಮರಗಳು ನಾಶವಾಗ್ತಿವೆ, ಪ್ಲಾಸ್ಟಿಕ್ ಬಳಕೆ ಜಾಸ್ತಿ ಆಗ್ತಿದ್ದು ಇದರಿಂದ ವಾಯು ಮಾಲಿನ್ಯ, ಉಷ್ಣಾಂಶ ಹೆಚ್ಚಾಗ್ತದೆ, ಮಳೆ ಬೆಳೆಗಳು ಕಡಿಮೆಯಾಗ್ತಿವೆ. ಕಾರಣ ಇದರ ಬಗ್ಗೆ ಸಮತೋಲನ ಕಾಪಾಡಲು ಯುವಕರು ಹೆಚ್ಚಿನ ಜಾಗೃತಿ ವಹಿಸಬೇಕಾಗಿದೆ ಎಂದರು. ಕರ್ನಾಟಕ ಅರಣ್ಯ ಇಲಾಖೆ, ಎಸ್ಕಾಂ ಡಿಪಾರ್ಟ್ಮೆಂಟ್, ಆಸಿಫ್ ರಾಜು ಸೇಠ್ ಫೌಂಡೇಶನ್ ಮತ್ತು ರಾಮತೀರ್ಥ ನಗರ್ ಪ್ರವಾಸಿಗಳಿಂದ ಕೆಲವು 250 ಗಿಡಗಳು ಪ್ಲಾಂಟೇಶನ್ ಮಾಡ್ತಾ ಇದ್ದೇವೆ. ಸುಮಾರು ಬೆಳಗಾವಿ ಉತ್ತರದಲ್ಲಿ ಸಾಹೇಬ್ರ ಲೀಡರ್ಶಿಪ್ದಿಂದ 2,500ದಿಂದ 5,000 ಟ್ರೀಸ್ ಆಲ್ರೆಡಿ ಪ್ಲಾಂಟೇಶನ್ ಮಾಡ್ತಾ ಇದ್ದೇವೆ. ಮತ್ತು ಸಾಹೇಬ್ರ ಇದು ಒಂದು ಮೇನ್ ಮೋಟೋ ಇದೆ, ಬೆಳಗಾವಿ ಉತ್ತರಿಗೆ ಗ್ರೀನ್ ಮಾಡಲು. ಅದೇ ಮೋಟೋ ನಾವು ಮುಂದೆ ತಗೊಂಡು ಹೋಗಿ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ.
ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಈ ಎಲ್ಲ ಗಿಡಗಳು ಸುಮಾರು 15 ವರ್ಷಕ್ಕೆ 5 ಇಯರ್ಸ್ 5 ವರ್ಷಕ್ಕೆ ಅವರ ಮೇಂಟೆನೆನ್ಸ್ ಮಾಡುವ ಇದು ಒಂದು ಪ್ರಯತ್ನ ಇದೆ. ಮತ್ತು ನಾವು ಇವತ್ತು ನಮ್ಮೆಲ್ಲ ಫ್ಯೂಚರ್ ಎಲ್ಲ ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. A1 Set is live on Aradhana with low price guarantee. कम दामों में बड़ा धमाल ऑफर सिर्फ कुछ ही दिनों के लिए. स्टाइल भी, सेविंग्स भी और फैशन की सबसे बड़ी सेल. फैशन का फुल धमाका कुर्ती मात्र 125, स्टाइलिश टॉप सिर्फ 149 रुपीज और ये परी जैसे फ्रॉक सिर्फ 299 रुपीज, किड्स टी शर्ट सिर्फ 149 रुपीज और जीन्स सिर्फ 249 रुपीज और ये कॉटन सिल्क साड़ी सिर्फ 350 रुपीज. यहाँ पे आपको लेटेस्ट ड्रेस मटेरियल सिर्फ 299 से मिल जाएगा और यहाँ पे आपको जीन्स शर्ट सिर्फ 299 से स्टार्ट है और जीन्स सिर्फ 450 से. लेटेस्ट कलेक्शन फॉर कंप्लीट फैमिली ओनली एट आराधना साड़ीज एंड रेडीमेड्स, मारुति गली, बेलगाम. Then guys, why are you waiting for? Don't forget to visit here. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन. दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज. अमरकॉन कलेक्शन, आदर्शा ड्रेस सर्कल, खड़े बाजार, बेलगाम. आराधना साड़ी ड्रेस मटेरियल्स, मारुति गली, बेलगाम. अब शादी हो या कोई भी त्योहार की बात, परंपराओं को मिलेगा नएपन का साथ. दिल खुश करने वाली कपड़ों की दुनिया. पूरे परिवार के कपड़े खरीदो अब एक ही छत के नीचे. आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम. साड़ी हर महिलाओं को लुभाने वाली बात. साड़ी तहजीब दिखाती. साड़ी परंपरा संभालती. महिलाओं को खूबसूरती और निखारने वाली एक से बढ़कर एक साड़ियों का खजाना. आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम. आराधना साड़ी ड्रेस मटेरियल्स, मारुति गली, बेलगाम. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಯರಗಟ್ಟಿ ತಾಲೂಕಿನಲ್ಲಿ ಗಣೇಶ ಚತುರ್ಥಿ ಪ್ರಯುಕ್ತ ಡಿಜೆ ಸೌಂಡ್ ಸಿಸ್ಟಮ್ ಬಳಕೆ ಸಂಪೂರ್ಣವಾಗಿ ನಿಷೇಧಿಸಲಾಗಿದ್ದು, ಸುಪ್ರೀಂ ಕೋರ್ಟ್ ಆದೇಶದಂತೆ ಯಾರಾದರೂ ಡಿಜೆ ಹಚ್ಚಲು ಯತ್ನಿಸಿದರೆ ಮುಲಾಜಿಲ್ಲದೆ ಸೌಂಡ್ ಸಿಸ್ಟಮ್ ಸೀಸ್ ಮಾಡಲಾಗುವುದೆಂದು ಸಿಪಿಐ ಆರ್ಯ ಮಠಪತಿ ಎಚ್ಚರಿಕೆ ನೀಡಿದ್ದಾರೆ. ಯರಗಟ್ಟಿ ಪಟ್ಟಣದಲ್ಲಿ ಗಣೇಶ ಚತುರ್ಥಿ ನಿಮಿತ್ತ ಮುರುಗೋಡ್ ಪೊಲೀಸ್ ಠಾಣೆ ವತಿಯಿಂದ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಮಾತನಾಡಿದ ಸಿಪಿಐ ಆರ್ಯ ಮಠಪತಿ, ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಯರಗಟ್ಟಿ ತಾಲೂಕಿನಲ್ಲಿ ಡಿಜೆ ಸೌಂಡ್ ಸಿಸ್ಟಮ್ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಒಂದು ವೇಳೆ ಯಾರಾದರೂ ಡಿಜೆ ಹಚ್ಚುವ ಪ್ರಯತ್ನ ಮಾಡಿದರೆ ಮುಲಾಜಿಲ್ಲದೆ ಅಂಥ ಸೌಂಡ್ ಸಿಸ್ಟಮ್ ಅನ್ನು ಸೀಸ್ ಮಾಡಲಾಗುವುದೆಂದು ಖಡಕ್ ಎಚ್ಚರಿಕೆ ನೀಡಿದರು.
ಈ ವೇಳೆ ಭಾಸ್ಕರ್ ಹಿರೇಮೇತ್ರಿ ಕೆಎಫ್ ನದಾಫ್ ಮಾತನಾಡಿದ್ರು. ಸಭೆಯಲ್ಲಿ ಕಂದಾಯ ಇಲಾಖೆಯಿಂದ ಕುಲಕರ್ಣಿ ಸರ್, ಪಟ್ಟಣ ಪಂಚಾಯಿತಿಯಿಂದ ಕೇದಾರ್ ಬಾಕಳೆ, ಕೆಬಿಎಸ್ಒ ಮಾಂತೇಶ್ ಯರಗಟ್ಟಿ, ಪಿಎಸ್ಐ ಮಾಳಿ ಸರ್, ಎಸಿಐ ಬಿಕೆ ರಂಗನ್ನವರ್ ಸರ್, ಸಣ್ ನಾಯ್ಕ್ ಸರ್, ಇನಾಮ್ ಸಾಬ್ ಹುಸೇನ್ ನಾಯಕ್, ವಿಠಲ್ ಗೌಡ ದೇವರಟ್ಟಿ, ಶಿವಾನಂದ್ ಪಟ್ಟಣ್ ಶೆಟ್ಟಿ, ರಫೀಕ್ ಡಿಕೆ ಸೇರಿದಂತೆ ಯರಗಟ್ಟಿ ಪಟ್ಟಣದ ಎಲ್ಲಾ ಗಜಾನನ ಕಮಿಟಿಯವರು ಇದ್ದರು. ಸದಾನಂದ್ ಹನಬನ್ನವರ್ ನಿರೂಪಣೆ ಮಾಡಿ ಸ್ವಾಗತಿಸಿ ವಂದನಾರ್ಪಣೆ ಮಾಡಿದರು. ರಫೀಕ್ ಡಿಕೆ, ಕೆಎಂಎಂ ಕನ್ನಡ ನ್ಯೂಸ್, ಯರಗಟ್ಟಿ. ಬೆಳಗಾವಿಯಲ್ಲಿ ಉದ್ಯೋಗ ಕೊಡಿಸುವುದಾಗಿ ಆಮಿಷವೊಡ್ಡಿ ಹಣ ವಂಚನೆ ಪ್ರಕರಣ ದಾಖಲಾಗಿದೆ. 4 ತಿಂಗಳ ಹಿಂದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗಮನಕ್ಕೆ ಬಂದ ಘಟನೆ ಇದಾಗಿದ್ದು, ಆರೋಪಿ ಮಂಜುನಾಥ್ ಮಲಸರ್ಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ದೂರು ಬಂದ ತಕ್ಷಣ ಕಿತ್ತೂರು ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಆರೋಪಿಗೆ ಜಾಮೀನು ಸಿಕ್ಕಿದ್ದು ತನಿಖೆ ಮುಂದುವರೆದಿದೆ. ನೌಕರಿ ಕೊಡಿಸುವುದಾಗಿ ಆಮಿಷವೊಡ್ಡಿ ಹಣ ವಂಚನೆ ಮಾಡಿರುವ ಕುರಿತು ಪ್ರಕರಣ ದಾಖಲಾಗಿದೆ. 4 ತಿಂಗಳ ಹಿಂದೆ ಮಂಜುನಾಥ್ ಮಲ್ಲಸರ್ಜ್ ಎಂಬಾತ ಮೋಸ ಮಾಡಿದ್ದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಗಮನಕ್ಕೆ ತಂದಿದ್ರು. ಕಿತ್ತೂರು ಠಾಣೆಯಲ್ಲಿ ಘಟನೆಯಾಗಿದೆ. ಹಾಗಾಗಿ ನೊಂದವರನ್ನ ಸಂಪರ್ಕಿಸಿ ದೂರು ಕೊಡಲು ನಮ್ಮ ಪೊಲೀಸರು ಹೇಳಿದ್ರು. ದುಡ್ಡು ಕೊಡಿಸಿ ಅಂತ ನೊಂದವರು ಕೇಳಿಕೊಂಡಿದ್ರು. ಆರೋಪಿತ ತಾನು ದುಡ್ಡು ಕೊಡುವುದಾಗಿ ಹೇಳಿದ್ದಾನೆ ಎಂದು ಜಿಲ್ಲಾ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇತ್ ಹೇಳಿದ್ರು. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಆರಂಭದಲ್ಲಿ ನೊಂದವರು ಯಾವುದೇ ದೂರು ಕೊಟ್ಟಿರಲಿಲ್ಲ. ಬಳಿಕ ಒಬ್ಬ ನೊಂದವರು ಬಂದು ಮೋಸ ಮಾಡಿದ್ದಾಗಿ ದೂರು ಕೊಟ್ಟಿದ್ದಾರೆ. ಅದರಂತೆ ಆರೋಪ ಮಾಡಿದ ಕಾವ್ಯ ಎನ್ನುವವರಿಗೆ ನೋಟಿಸ್ ಕೊಡಲಾಗಿತ್ತು ಎಂದರು. ಆರೋಪಿತನನ್ನ ಈಗ ಆಲ್ರೆಡಿ ಇದು ಕಳೆದ ಹಲವಾರು ದಿನಗಳಿಂದ ನಡೀತಾ ಇರೋದ್ರಿಂದ ಆರೋಪಿತನಿಗೆ ಗೊತ್ತಿತ್ತು ನನ್ನ ಮೇಲೆ ಎಫ್ಐಆರ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ವಾಸ್ ಜಸ್ಟ್ ವೇಟಿಂಗ್ ಫಾರ್ ಅ ಕಂಪ್ಲೇಂಟ್ ಟು ಬಿ ರಿಜಿಸ್ಟರ್ಡ್. ಅದಕ್ಕಿಂತ ಮುಂಚೆನೆ ಅವನು ನಾಪತ್ತೆಯಾಗಿದ್ದ. ಆಮೇಲೆ ಸಾಮಾನ್ಯವಾಗಿ ಈ ಚೀಟಿಂಗ್ ಕೇಸ್ಗಳಲ್ಲಿ 7 ವರ್ಷಕ್ಕಿಂತ ಕಮ್ಮಿ ಪನಿಷ್ಮೆಂಟ್ ಇರೋದ್ರಿಂದ ಅವರಿಗೆ ನಾವು ಡೈರೆಕ್ಟ್ ಆಗಿ ಏನಂತಾರೆ ಅರೆಸ್ಟ್ ಮಾಡಲಿಕ್ಕೆ ಕೂಡ ನಮಗೆ ಅವಕಾಶ ಇರೋದಿಲ್ಲ. ಆದಾಗ್ಯೂ ಕೂಡ ಕೆಲವೊಂದು ಪ್ರಕರಣಗಳಲ್ಲಿ ನಾವು ಅರೆಸ್ಟ್ ಮಾಡ್ತೀವಿ. ಅದಕ್ಕೆ ವಿಶೇಷ ಕಾರಣಗಳನ್ನ ಅಳವಡಿಸ್ಕೊಂಡು ಮಾಡ್ತೀವಿ. ಈ ಪ್ರಕರಣದಲ್ಲೂ ಕೂಡ ನಾವು ಈ ಆರೋಪಿತನನ್ನ ಅರೆಸ್ಟ್ ಮಾಡಬೇಕು ಅಂತ ಹುಡುಕ್ತಿರ್ಬೇಕಾದ್ರೆ ಅವನು ಮಾನ್ಯ ನ್ಯಾಯಾಲಯಕ್ಕೆ ಹೋಗಿ ಏನಂತಾರೆ ಬೇಲನ್ನು ತೆಗೆದುಕೊಂಡು ಹಾಜರಾಗಿ ನಮ್ಮ ತನಿಖೆಗೆ ಸಹಕಾರವನ್ನು ನೀಡಿರ್ತಾನೆ. ಈಗಾಗಲೇ ನಮಗೆ ತನಿಖೆಯಲ್ಲಿ ಭಾಗಶಃ ಮುಕ್ತಾಯವಾಗಿದ್ದು ಅವನ ಮೇಲೆ ನಾವು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ. ಸೊ ಹಾಗಾಗಿ ಈ ಬೆಳಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿರ್ತಕ್ಕಂಥ ಆಪಾದನೆಗಳು ಸತ್ಯಕ್ಕೆ ಸಾಕಷ್ಟು ದೂರ ಇದೆ. ಮತ್ತೆ ಕೆಲವೊಬ್ಬರ ಮೇಲೆ ಅನವಶ್ಯಕವಾಗಿ ಅವರು ಹೆಸರನ್ನ ತಂದಿದ್ದಾರೆ. ಇನ್ಫ್ಯಾಕ್ಟ್ ಅವರೇ ನಮಗೆ ಫಸ್ಟ್ ಮಾಹಿತಿಯನ್ನ ಕೊಟ್ಟಿರೋದು. ಅಷ್ಟೇ ಏನಂತಂದ್ರೆ ನೊಂದಿತರು ನಮಗೆ ಕಂಪ್ಲೇಂಟ್ ಕೊಡದೇ ಇರೋದ್ರಿಂದ ಎಫ್ಐಆರ್ ಮಾಡುವಲ್ಲಿ ಡಿಲೇ ಆಗಿದೆ. ಮತ್ತೆ ಚೀಟಿಂಗ್ ಪ್ರಕರಣ ಇರೋದ್ರಿಂದ ಮಾನ್ಯ ನ್ಯಾಯಾಲಯ ಆರೋಪಿಗೆ ಬೇಲ್ ಕೊಟ್ಟಿರೋದ್ರಿಂದ ನಾವು ಅವನಿಗೆ ಬಂಧಿಸಲಿಕ್ಕೆ ಆಗಿರೋದಿಲ್ಲ. ಇದು ಬಿಟ್ಟು ತನಿಖೆಯಲ್ಲಿ ಆರೋಪಿತರ ಪಾತ್ರ ನೇರವಾಗಿ ನಮಗೆ ಕಂಡು ಬಂದಿದೆ. ಹಾಗಾಗಿ ಅವನ ಮೇಲೆ ನಮ್ಮ ತನಿಖೆಯಲ್ಲಿ ಕಂಡು ಬಂದಂತೆ ಚಾರ್ಜ್ ಶೀಟ್ ಅನ್ನು ಕೂಡ ನಾವು ರೆಡಿ ಮಾಡ್ತಾ ಇದ್ದೀವಿ. ಅದರಲ್ಲಿ ಇನ್ನೊಬ್ರು ಮಾನ್ಯ ಸಚಿವರ ಆಪ್ತ ಸಹಾಯಕ ಸೋಮನಗೌಡ ಅನ್ನೋರ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅದು ನಮ್ಮ ಇನ್ನೊಂದು ಕಂಪ್ಲೇಂಟ್ ಅಲ್ಲೂ ಕೂಡ ಬಂದಿತ್ತು. ನಾವು ತನಿಖೆಯನ್ನ ಮಾಡಿದಾಗ ಈ ಮೇನ್ ಆರೋಪಿ ಏನಿದ್ದಾನೆ ಮಂಜುನಾಥ್ ಮೇಲ್ಸರ್ಜೆ, ಇವನು ಸಚಿವೆ ಹೆಸರು, ಸರ್ಕಾರದಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳ ಹೆಸರು ಮತ್ತೆ ಜೊತೆಗೆ ಸಚಿವೆಯ ಆಪ್ತ ಸಹಾಯಕರ ಹೆಸರು ಕೂಡ ತಾನಾಗಿ ಉಪಯೋಗ ಮಾಡ್ಕೊಂಡಿರೋದು ಕಂಡು ಬಂದಿದೆ. ಅದರಲ್ಲಿ ಹೇಳ್ತಾರೆ ಕೂಡ ಅವ್ರು, ಏನು ನಾವು ಫೋನಲ್ಲಿ ಮಾತಾಡಿದ್ವಿ ಅಂತ. ಅದು ಏನು ಈ ಮಂಜುನಾಥ್ ಮೇಲ್ಸರ್ಜೆಯ ಫೋನನ್ನು ಉಪಯೋಗ ಮಾಡಿಕೊಂಡು ಆ ಕಡೆ ಇನ್ನು ಯಾರ ಜೊತೆನೋ ಮಾತಾಡಿದ್ವಿ ಅಂತೇಳಿ ಫೋಟೋ ಯಾರ್ದಾದ್ರೂ ತೋರಿಸಿರ್ಬೋದು. ಆದರೆ ಆ ಕಡೆ ಫೋನಲ್ಲಿ ಮಾತಾಡಿರ್ತಕ್ಕಂಥ ವ್ಯಕ್ತಿ ಸೋಮನಗೌಡ ಅಲ್ಲನಂತ ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಅದ್ರ ಜೊತೆಗೆ ಈ ನೊಂದವರಿಂದ ಅವರು ಸೋಮನಗೌಡ ಖಾತೆಗಾಗಲಿ ಅಥವಾ ಕ್ಯಾಶ್ ಕೊಟ್ಟಿರೋದಕ್ಕಾಗಲಿ ಯಾವುದೇ ದಾಖಲೆಗಳನ್ನ ಯಾವುದೇ ನೊಂದಿತರು ನಮಗೆ ಕೊಟ್ಟಿರೋದಿಲ್ಲ, ಇನ್ಕ್ಲೂಡಿಂಗ್ ಕಾವ್ಯ ಅವರು. ಸೊ ನಮಗೆ ಇಲ್ಲಿವರೆಗೂ ತನಿಖೆಯಲ್ಲಿ ಕಂಡು ಬಂದದ್ದು ಇಷ್ಟು ಕ್ಲಿಯರ್ ಆಗಿದೆ. ಮಂಜುನಾಥ್ ಮೇಲ್ಸರ್ಜೆ ಬೇರೆಯವರ ಹೆಸರು ಹೇಳ್ಕೊಂಡು ಸರ್ಕಾರದ ಲೋಗೋವನ್ನು ಕಾಪಿ ಮಾಡಿ ರಾಜ್ಯಪಾಲರ ಸಹಿಯನ್ನು ನಕಲು ಮಾಡಿ ಸುಳ್ಳು ಸರ್ಕಾರಿ ನೌಕರಿ ಆದೇಶ ಪತ್ರಗಳನ್ನ ಕೊಟ್ಟಿರೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ ನಮ್ಮ ತನಿಖೆಯಲ್ಲಿ.
ಸೊ ಹಾಗಾಗಿ ಅವ್ರ ಮೇಲೆ ಚಾರ್ಜ್ ಶೀಟನ್ನು ಹಾಕ್ತಾ ಇದ್ದೀವಿ. ಆರೋಪಿ ಮಂಜುನಾಥ್ ಮೇಲೆ ಪ್ರಕರಣ ದಾಖಲಾಗುತ್ತಿದ್ದಂತೆ ಆತ ಪರಾರಿಯಾಗಿದ್ದ. ಜೊತೆಗೆ ನ್ಯಾಯಾಲಯಕ್ಕೆ ಹೋಗಿ ಜಾಮೀನು ಪಡೆದಿದ್ದ. ಸಚಿವರ ಆಪ್ತ ಸಹಾಯಕ ಸಂಗನಗೌಡ ಮೇಲೆ ಆರೋಪ ಇತ್ತು. ತನಿಖೆಯಲ್ಲಿ ಆತ ಭಾಗಿಯಾಗಿಲ್ಲ ಎನ್ನುವುದು ಗೊತ್ತಾಗದ. ಮತ್ತೆ ಯಾರಾದರೂ ದೂರು ಕೊಟ್ಟರೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಯುವಕರು ನಶೆ ಮುಕ್ತರನ್ನಾಗಿ ಮಾಡಲು ಸರ್ಕಾರಿ ಶಿಕ್ಷಣ ಇಲಾಖೆ ವತಿಯಿಂದ ಬುಧವಾರ ನಗರದಲ್ಲಿ ವಿದ್ಯಾರ್ಥಿಗಳು ಜಾಗೃತಿ ಜಾಥಾ ನಡೆಸಿದರು. ಯುವಕರು ನಶೆ ಮುಕ್ತರನ್ನಾಗಿ ಮಾಡಲು ಸರ್ಕಾರಿ ಶಿಕ್ಷಣ ಇಲಾಖೆ ವತಿಯಿಂದ ಬುಧವಾರ ನಗರದಲ್ಲಿ ವಿದ್ಯಾರ್ಥಿಗಳು ಜಾಗೃತಿ ಜಾಥಾ ನಡೆಸಿದರು. ಇಂದು ಹೆಚ್ಚಾಗಿ ವಿದ್ಯಾರ್ಥಿ ಜೀವನದಲ್ಲಿ ವ್ಯಕ್ತಿಗಳು ಮಾದಕ ವ್ಯಸನಕ್ಕೆ ಒಳಗಾಗುವುದು ಕಂಡುಬರುತ್ತಿದೆ. ಈ ಹಿನ್ನೆಲೆ ವಿದ್ಯಾರ್ಥಿ ದೆಸೆಯಲ್ಲಿ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಯತ್ನ ಮಾಡಬೇಕಿದೆ. ಮಾದಕ ವಸ್ತುಗಳ ಸೇವನೆಗೆ ಒಳಗಾಗುವ ವ್ಯಕ್ತಿ ಅದರ ಹಿಡಿತದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಇದರಿಂದ ಆರೋಗ್ಯ, ಹಣ ಹಾಳಾಗುತ್ತಿದೆ. ಯಾವುದೇ ಕಾರಣಕ್ಕೂ ಮಾದಕ ವಸ್ತುಗಳ ಚಟಕ್ಕೆ ಬೀಳದಂತೆ ಭಿತ್ತಿ ಪತ್ರ ಹಿಡಿದು ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸಿದರು. ದೇಹದಾಂಢ್ಯ ಬೆಳೆಸಲು ಹಲವಾರು ಬಾರಿ ಸ್ಟೆರಾಯ್ಡ್ಗಳ ಬಳಕೆ ಮಾಡಲಾಗುತ್ತಿದೆ. ಇದು ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ. ಅಂತೆಯೇ ವೈದ್ಯರ ಮಾರ್ಗದರ್ಶನ ಇಲ್ಲದೆ ನಿದ್ದೆ ಮಾತ್ರೆಗಳನ್ನು ಸೇವಿಸಲು ಹೋಗಬಾರದು. ಮಾದಕ ವ್ಯಸನಿಗಳು ದುಶ್ಚಟ ಮುಕ್ತ ಕೇಂದ್ರಗಳಿಗೆ ಸೇರಿಸುವ ಮೂಲಕ ಮಾದಕ ವ್ಯಸನದ ಚಟದಿಂದ ಹೊರಬರುವಂತೆ ಶಾಲಾ ಶಿಕ್ಷಕರು ಮನವಿ ಮಾಡಿದರು. ನಾನು MR ಅಲಾಸ್ ಅಂತ, ಸರ್ಕಾರಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ ಇಲ್ಲಿ ಬೆಳಗಾವಿಯ ಉಪನ್ಯಾಸಕರು. ಇವತ್ತು ನಾವು ನಶಾಮುಕ್ತ ಭಾರತ NSS ಅಡಿ ಒಳಗ ನಾವು ನಶಾಮುಕ್ತ ಭಾರತ ಆಗಲಿ, ಎಲ್ಲ ಯುವಕರು ದುಶ್ಚಟಗಳಿಂದ ದೂರವಿರಲಿ ಅನ್ನುವಂತಹ ಒಂದು ಜಾಗೃತಿ ಜಾಥಾವನ್ನ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಈ ಕುರಿತು ನಾವು ಎಲ್ಲ ಈ ಒಂದು ಜಾಗೃತಿ ಜಾಥಾವನ್ನ ಎಲ್ಲರಿಗೂ ಸಹಿತ ಅದನ್ನ ಆ ಒಂದು ಸಂದೇಶ ಮುಟ್ಲಿ ಅನ್ನುವಂತಹ ಒಂದು ನಿಟ್ಟಿನೊಳಗ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಸರ್ಕಾರಿ ಗೈರಾನ್ ಜಾಗದಲ್ಲಿ ಸ್ಟೋನ್ ಕ್ರಷರ್ ಮತ್ತು ಗಣಿಗಾರಿಕೆ ನಡೆಸುತ್ತಿರುವ ಟ್ರೇಡ್ ಬ್ರದರ್ಸ್ ಪ್ರೈವೇಟ್ ಲಿಮಿಟೆಡ್ ರಾಯಬಾಗಿಗೆ ನೀಡಿರುವ ಅನುಮತಿ ರದ್ದು ಮಾಡಬೇಕೆಂದು ಆಗ್ರಹಿಸಿ ಬುಧವಾರ ಅಳವಾಡಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಸರ್ಕಾರಿ ಗೈರಾನ್ ಜಾಗದಲ್ಲಿ ಸ್ಟೋನ್ ಕ್ರಷರ್ ಮತ್ತು ಗಣಿಗಾರಿಕೆ ನಡೆಸುತ್ತಿರುವ ಟ್ರೆಂಡ್ ಬ್ರದರ್ಸ್ ಪ್ರೈವೇಟ್ ಲಿಮಿಟೆಡ್ ರಾಯಬಾಗಿಗೆ ನೀಡಿರುವ ಅನುಮತಿ ರದ್ದು ಮಾಡಬೇಕೆಂದು ಆಗ್ರಹಿಸಿ ಬುಧವಾರ ಅಳವಾಡಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಗೈರಾನ್ ಜಾಗದಲ್ಲಿ ಟ್ರೆಂಡ್ ಬ್ರದರ್ಸ್ ಪ್ರೈವೇಟ್ ಲಿಮಿಟೆಡ್ ರಾಯಬಾಗದವರು ಅಕ್ರಮವಾಗಿ ಕ್ರಷರ್ ಮಾಡುತ್ತಿದ್ದಾರೆ. ಇದರಿಂದ ಗ್ರಾಮದಲ್ಲಿ ಸಮಸ್ಯೆಯಾಗಿದೆ. ಇವರಿಗೆ ನೀಡಿರುವ ಅನುಮತಿಯನ್ನ ರದ್ದು ಮಾಡಬೇಕೆಂದು ಆಗ್ರಹಿಸಿದರು. ತಾಲೂಕಾ ಬಸವಾಡ್ ಎಂಬ ಗ್ರಾಮದಲ್ಲಿ ಕ್ರಿಶ್ಚರ್ ಮಿಷನ್ 8 ಎಕರೆ ಸರ್ಕಾರಿ ಲ್ಯಾಂಡ್ದಾಗ ಇವತ್ತ ಜಿಲ್ಲಾಡಳಿತನ ಅವ್ರಿಗೆ ಪರ್ಮಿಷನ್ ಕೊಟ್ಟತಿ. 8 ಎಕರೆ ಒಳಗ ಅಲ್ಲಿ ಕ್ರಿಶ್ಚರ್ ಇದನ್ನ ಮಾಡತ್ತೇಳಿ ಅಲ್ಲಿ ಅವರ ಬ್ಲಾಸ್ಟ್ ಮಾಡೋದ್ರಿಂದ ಮತ್ತು ಆ ಕ್ರಿಶ್ಚರ್ ಮಿಷನ್ ಅವರು ಸುತ್ತಮುತ್ತ ಬಹಳಷ್ಟು ಸಾರ್ವಜನಿಕರದಾರು, ಅವ್ರಿಗೆಲ್ಲ ಕೂಡ ಸಾಕಷ್ಟು ತೊಂದರೆ ಆಗತೈತಿ. ಅದರಿಂದ ಧೂಳ ಹೋಗಿ ಅವ್ರಿಗೆಲ್ಲ ಹೆಲ್ತ್ ಕೂಡ ಪ್ರಾಬ್ಲಮ್ ಆಗತ್ತಿ. ಅದನ್ನ ತಕ್ಷಣ ಇವತ್ತ ಜಿಲ್ಲಾಧಿಕಾರಿ ಅವರ ಇವತ್ತ ಬಂದ್ ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿ ಅವರಿಗೆ ಇವತ್ತು ನಾವೆಲ್ಲ ಕೂಡ ಒತ್ತಾಯ ಮಾಡಿದ್ವಿ. ಅದೇ ರೀತಿಯಾಗಿ ಜಿಲ್ಲೆಯಲ್ಲಿ ರಾಸಾಯನಿಕ ಗೊಬ್ಬರದ ಕೂಡ ಬಹಳಷ್ಟು ಅಭಾವ ಆಗಿತ್ತು. ಯಾಕಂದ್ರೆ ಇಲ್ಲಿ ಘಟಪ್ರಭಾ, ಮಲಪ್ರಭಾ, ಕೃಷ್ಣಾ ಇರೋದ್ರಿಂದ ಬಹಳಷ್ಟು ಇವತ್ತು ನೀರಾವರಿ ಪ್ರದೇಶ ಇರೋದ್ರಿಂದ ಇವತ್ತು ರಾಸಾಯನಿಕ ಗೊಬ್ಬರ ಅವಶ್ಯಕತೆ ಐತಿ. ಆ ಗೊಬ್ಬರನ್ನ ಸರಿಯಾಗಿ ರಾಜ್ಯ ಸರ್ಕಾರ ಪೂರೈಕೆ ಮಾಡಬೇಕು ಅನ್ನುವಂತದನ್ನ ಒತ್ತಾಯ ಮಾಡಿದೀವಿ. ಅದೇ ರೀತಿ ಮತ್ತು ಕೂಡ ರಾಸಾಯನಿಕ ಗೊಬ್ಬರದಲ್ಲಿ ಲಿಂಕ್ ಅನ್ನ ನೇಮಿಸತಾರ. ಅಂದ್ರೆ ಜಾಸ್ತಿ ಎಕ್ಸ್ಟ್ರಾ ಆ ಯೂರಿಯಾಕ್ಕಿಂತ ಬೇರೆ ಒಂದು 400 ರೂಪಾಯಿ ಜಾಸ್ತಿ ಅದ, ಅದಕ್ಕೂ ಬಾರದಂತದ ಕೊಟ್ಟು ರೈತರನ್ನ ಹಾಳು ಮಾಡತ್ತಾರೋ ಅದನ್ನು ಕೂಡ ಬಂದ್ ಮಾಡ್ಬೇಕು ಸರ್ಕಾರ ಗೊತ್ತಾಗ. ಗೈರಾನ್ ಜಾಗದಲ್ಲಿ ಸರ್ಕಾರಿ ಶಾಲೆ ಹಾಗೂ ದೇವಸ್ಥಾನ ಇದ್ದು ಸುಮಾರು ಕುಟುಂಬಗಳು ವಾಸ ಇವೆ. ಊರಿನ ಕೆರೆಯಲ್ಲಿ ಮಲಿನವಾಗಿ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಗೈರಾನಿನಲ್ಲಿ ಕ್ರಷರ್ ಮಾಡಲು ಅನುಮತಿ ಕೊಡಬಾರದೆಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಅಪ್ರಚಾರ ನಡೆಸುತ್ತಿರುವ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಬುಧವಾರ ಬೆಳಗಾವಿ ಧರ್ಮಸ್ಥಳ ಭಕ್ತರು ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಯ ಮೂಲಕ ಮುಖ್ಯಮಂತ್ರಿಗೆ ಮನವಿ ರವಾನಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ನಡೆಸಿರುವ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಬುಧವಾರ ಬೆಳಗಾವಿ ಧರ್ಮಸ್ಥಳ ಭಕ್ತರು ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿ ರವಾನಿಸಿದರು. ಧರ್ಮಸ್ಥಳದ ವಿರುದ್ಧ ಕೆಲವು ವರ್ಷಗಳಿಂದ ಗಿರೀಶ್ ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ,
ತಿಮ್ರೋಡಿ, ಸಮೀರ್ ಎಂಡಿ, ಜಯಂತ್ ಟಿ, ಅಜಯ್ ಅಂಚನ್ ಮತ್ತು ಆತನ ಸಹಚರರು ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಕುಟುಂಬಸ್ಥರ ವಿರುದ್ಧ ನಿರಾಧಾರ ಆರೋಪ ಮಾಡುತ್ತಿರುವುದು ಖಂಡನೀಯ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಅನಾಮಿಕ ವ್ಯಕ್ತಿಯೋರ್ವ ನೀಡಿದ ದೂರಿನ ಮೇರೆಗೆ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿ ತನಿಖೆ ನಡೆಸುತ್ತಿರುವುದನ್ನು ನಾವು ಗೌರವಿಸುತ್ತೇವೆ. ಆದರೆ ಅದೇ ಅನಾಮಿಕನ ದೂರುದಾರರನ್ನ ಬಳಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಬಿತ್ತರಿಸಿ ಭಕ್ತರಲ್ಲಿ ಗೊಂದಲ ಮೂಡಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಪವಿತ್ರ ಧರ್ಮಸ್ಥಳ ಕ್ಷೇತ್ರಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿದೆ. ಇಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ ಸೇರಿದಂತೆ ನಾನಾ ಕಡೆಗಳಿಂದ ಮಂಜುನಾಥ ಸ್ವಾಮಿ ದರ್ಶನ ಪಡೆಯಲು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಅವರಲ್ಲಿ ಗೊಂದಲ ಮೂಡಿಸುವವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ರು. ಧರ್ಮಸ್ಥಳದ ಅಜ್ಜನವರ ಪುಣ್ಯದಿಂದ ಇವತ್ತು ನಮ್ಮ ಮಹಿಳೆಯರಾಗ್ಲಿ ಪುರುಷರಿಗಾಗ್ಲಿ ಒಳ್ಳೆ ಉದ್ಯೋಗವನ್ನು ಹಾಗೂ ಒಳ್ಳೆ ಕೆಲಸಗಳನ್ನು ಧರ್ಮಸ್ಥಳ ಸಂಘದಿಂದ, ಧರ್ಮಸ್ಥಳ ಪೂಜ್ಯರಿಂದ ಆಗ್ತಾ ಇದೆ. ಅಂತದನ್ನ ಯಾರೋ ಅನಾಮಿಕ ಬಂದು ಇಲ್ಲಿದೆ ಅಲ್ಲಿದೆ ಅಂದ್ರೆ ಇವತ್ತು ನಾಳೆ ಇನ್ನೊಬ್ಬ ಬರ್ತಾನ. ವಿಧಾನಸೌಧದಲ್ಲಿ ಸಾಕಷ್ಟು ಹೆಣಗಳು ಹೂತಕ್ಕೆ ಒಂದು ವಿಧಾನಸೌಧ ಕೆಡುತ್ತಾರ ಇವರು? ಸರ್ಕಾರ ಕೆಡುತ್ತಾ ಹೇಳಿ? ಈಗ ಯಾರೋ 4 ಶಮೀರ ಆಮೇಲೆ ಜಯಂತ ಇಂಥವ್ರನ್ನೆಲ್ಲ ಬಂದ್ ಸುಳ್ಳು ಸಾಕ್ಷಿಗಳು ಹೇಳಕತ್ರ ಅಂದ್ರ ಅದಕ್ಕೆ ನಾವ್ ಇವತ್ತು ಖಂಡಿಸ್ತೇವೆ. ಇದೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಎಚ್ಚರಿಕೆ ಕೊಡೋದೇನಂದ್ರೆ ಇವತ್ತಾದ ಸಂಗತಿ ಇನ್ನು ಮುಂದೆ ಆಗದಂಗ ಅವ್ರನ್ನೆಲ್ಲ ಕರೆಸಿ ನ್ಯಾಯವಾಗಿ ತನಿಖಾ, ಒಂದು SIT ತನಿಖಾ ರಚಿಸಿ ಅದನ್ನ ಇದನ್ ಮಾಡ್ಬೇಕಂತ ಹೇಳಿ ನಾನು ಎಲ್ಲರಲ್ಲಿ ಕೇಳ್ಕೊತೇನೆ ಸರ್ಕಾರಕ್ಕೆ. ಆಡು ಮುಟ್ಟದ ಸೊಪ್ಪಿಲ್ಲ, ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಮಾಡದಂತ ಸಾಮಾಜಿಕ ಸೇವೆ ಇಲ್ಲ. ನಾವೆಲ್ಲ ಸ್ವಾಮಿಯ ಭಕ್ತರು, ಪೂಜ್ಯರ ಅಭಿಮಾನಿಗಳು. ಯಾಕಪ್ಪ ಅಂತಂದ್ರೆ ಇವತ್ತು ಆ ಕ್ಷೇತ್ರಕ್ಕೆ ಅವಮಾನ ಮಾಡುವಂತ, ಅಪಪ್ರಚಾರ ಮಾಡುವಂತ ಸುಳ್ಳು ನಿಂದನೆ ಕೆಲಸಗಳನ್ನ ಸಮಾಜಘಾತಕ ಶಕ್ತಿಗಳಂದ್ರೆ ಅಡ್ಡಿ ಇಲ್ಲ, ಅವ್ರು ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಅವರಲ್ಲಿ ಯಾವುದೇ ತರಹದ ಸಾಕ್ಷ್ಯಾಧಾರಗಳು ಇಲ್ಲದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಅವಹೇಳನವಾಗುವಂತಹ, ಧರ್ಮಕ್ಷೇತ್ರಕ್ಕೆ ಅಪವಿತ್ರತೆ ಬರುವಂತಹ ನಮ್ಮೆಲ್ಲ ಭಕ್ತಾದಿಗಳಿಗೆ ನೋವಾಗುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸತ್ಯವನ್ನ ಹೇಳದೆ ಸುಳ್ಳು ಹೇಳಿ ಗೌರವಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ತನಿಖೆ ಆರಂಭವಾಗಿದೆ. ತನಿಖೆ ಆರಂಭವಾಗಿದ್ರೂ ಇನ್ನೂ ಮಧ್ಯಂತರ ವರದಿ ಸರ್ಕಾರಕ್ಕೆ ನೀಡಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ವಿರುದ್ಧ ಅಪಮಾನಕಾರಕ ಹೇಳಿಕೆಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣವರ್, ಜಯಂತ್ ಟಿ ಹಾಗೂ ಇನ್ನೋರ್ವ ಸಮೀರ್ ಎಂಡಿ ಎನ್ನುವರು ಶ್ರೀ ಕ್ಷೇತ್ರದ ಭಕ್ತರ ಬಗ್ಗೆ ಹಾಗೂ ಶ್ರೀ ಕ್ಷೇತ್ರ ದೇವಾಲಯದ ಬಗ್ಗೆ ಅಪಮಾನಕಾರಕ ಹೇಳಿಕೆಗಳನ್ನು ನೀಡಿ ಅದೇ ರೀತಿ ಪೂಜ್ಯರ ಬಗ್ಗೆ ಕಳಂಕ ತರುವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಇದರಿಂದ ಭಕ್ತರಾದ ನಮಗೆ ಭಾವನೆಗಳಿಗೆ ಧಕ್ಕೆ ಉಂಟಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹರಿಬಿಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ಹೋರಾಟ ನಡೆಸಲಾಗುವುದು ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ.
ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್. ಸ್ಟಾಪ್ ಇಟ್! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕಾ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ಹೊಳೆಯಿರಿ ಹಿಂದೆಂದಿಗಿಂತಲೂ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ಜುಲೈ 7ರಿಂದ 27ರವರೆಗೆ ನಡೆಯಲಿದೆ. ಎಲ್ಲ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ 7,000 ರೂಪಾಯಿಗಳ ಫ್ಲಾಟ್ ರಿಯಾಯಿತಿ. ಅಷ್ಟೇ ಅಲ್ಲ, ವಜ್ರಾಭರಣ ಖರೀದಿಯೊಂದಿಗೆ 2 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮಾತನ್ನ ನಂಬಿ ಮಧುಗಿರಿ ಶಾಸಕ KN ರಾಜಣ್ಣ ಅವರನ್ನು ಸಚಿವ ಸಂಪುಟದಿಂದ ಕಾಂಗ್ರೆಸ್ ಹೈಕಮಾಂಡ್ ಏಕಾಏಕಿ ವಜಾ ಮಾಡಿದ್ದು ಖಂಡನೀಯ ಎಂದು ಬೆಳಗಾವಿ ಜಿಲ್ಲಾ ವಾಲ್ಮೀಕಿ ಸಮಾಜದ ಜಿಲ್ಲಾಧ್ಯಕ್ಷ ರಾಜಶೇಖರ್ ತಳವಾರ್ ಹೇಳಿದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮಾತನ್ನ ನಂಬಿ ಮಧುಗಿರಿ ಶಾಸಕ KN ರಾಜಣ್ಣ ಅವರನ್ನು ಸಚಿವ ಸಂಪುಟದಿಂದ ಕಾಂಗ್ರೆಸ್ ಹೈಕಮಾಂಡ್ ಏಕಾಏಕಿ ವಜಾ ಮಾಡಿದ್ದು ಖಂಡನೀಯ ಎಂದು ಬೆಳಗಾವಿ ಜಿಲ್ಲಾ ವಾಲ್ಮೀಕಿ ಸಮಾಜದ ಜಿಲ್ಲಾಧ್ಯಕ್ಷ ರಾಜಶೇಖರ್ ತಳವಾರ್ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಮಕೂರು ಜಿಲ್ಲೆಯಲ್ಲಿ ತನ್ನದೇ ಆದ ಪ್ರಭಾವ ಹೊಂದಿರುವ ಹಾಗೂ ತುಮಕೂರಿನ ದೇವರಾಜ ಅರಸು ಎಂದೇ ಖ್ಯಾತಿ ಪಡೆದಿರುವ KN ರಾಜಣ್ಣ ಅವರ ಏಳಿಗೆ ಸಹಿಸದ ಕೆಲವು ಕುತಂತ್ರಿಗಳು ಮೀರ ಸಾಧಕಗಳಿಗೆ ರಾಜಣ್ಣನವರು ಈ ಮಟ್ಟಕ್ಕೆ ಬೆಳೆದಿರುವುದು ಸಹಿಸಲಾರದೆ ಕಾಣದ ಕೈಗಳ ಒತ್ತಡಕ್ಕೆ ಮಣಿದ ಹೈಕಮಾಂಡ್ ಸಚಿವ ಸಂಪುಟದಿಂದ ಕೈ ಬಿಟ್ಟಿರೋದು ಅಹಿಂದ್ ಸಮುದಾಯಕ್ಕೆ ಮಾಡಿದ ಅಪಮಾನವಾಗಿದೆ ಎಂದರು. ಕರ್ನಾಟಕ ರಾಜ್ಯದ ಸಹಕಾರ ಸಚಿವರಾಗಿದ್ದಂತಹ ಶ್ರೀ KN ರಾಜಣ್ಣನವರು ಅವರನ್ನು ಕರ್ನಾಟಕ ಮಂತ್ರಿ ಮಂಡಲದಿಂದ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಏಕಾಏಕಿ ಅವರನ್ನು ವಜಾ ಮಾಡಿದರು. ಅದಕ್ಕಿಂತ ಮುಂಚೆ ಅವರು ತಮ್ಮದೇ ಮಾಧ್ಯಮದಿಂದ ನಾವು ನೋಡಿದ್ವಿ, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನಾನು ತಮ್ಮ ವಿಚಾರವನ್ನು ಹೇಳ್ತೇನೆ ಅಂತಂದ್ರೆ ಅವರು ರಾಜೀನಾಮೆ ಕೊಡೋಕ್ಕೆ ಹೋಗಿದ್ದರು. ರಾಜೀನಾಮೆಯನ್ನು ಸ್ವೀಕರಿಸಿ ರಾಜೀನಾಮೆಯನ್ನು ಪಡೆದು ಅದಕ್ಕೇನಾದರೂ ಒಂದು ಮರ್ಯಾದೆ ಬರ್ತಿತ್ತು. ಆದರೆ ಒಂದು ಪಕ್ಷದ ಚೌಕಟ್ಟನ್ನು ಮೀರಿ ಇವರ ಹೇಳಿಕೆಯನ್ನು ನೀಡಿದರು ಅಂತ ಹೇಳಿ ಅದನ್ನೇ ದೊಡ್ಡ ವಿಷಯವನ್ನಾಗಿ ಮಾಡಿ ಈ ರಾಜ್ಯದ 70 ಲಕ್ಷ ಜನಸಂಖ್ಯೆ ಇರತಕ್ಕಂಥ ವಾಲ್ಮೀಕಿ ಸಮುದಾಯ ಯಾವುದು ನಿರ್ಣಾಯಕ ಹಂತದಲ್ಲಿರ್ತಕ್ಕಂಥ ಈ ಕರ್ನಾಟಕದ ಈ ಬಲಾಢ್ಯ ಸಮುದಾಯವನ್ನು, ದಲಿತ ಸಮುದಾಯವನ್ನು, ಅದನ್ನು ನಮ್ಮ ನಾಯಕರು ಅಂತ ಒಪ್ಪಿಕೊಂಡಿರ್ತಕ್ಕಂಥ ನಮ್ಮ ಸಮುದಾಯದ ಮೇರು ವ್ಯಕ್ತಿತ್ವ, ಮೇರು ನಾಯಕರಾದಂಥ KN ರಾಜಣ್ಣನವರನ್ನು ಮಂತ್ರಿ ಮಂಡಲದಿಂದ ವಜಾಗೊಳಿಸಿದ್ದು ಅತ್ಯಂತ ಖಂಡನೀಯ. ಹಾಗೂ ಈ ಕೃತ್ಯವನ್ನು ನಾವು ಬೆಳಗಾವಿ ಜಿಲ್ಲಾ ವಾಲ್ಮೀಕಿ ಸಮಾಜದ ವತಿಯಿಂದ ಕಠೋರವಾಗಿ ಇದನ್ನು ನಾವು ನಿಂದಿಸ್ತೇವೆ. ಯಾಕೆ KN ರಾಜಣ್ಣನವರನ್ನು ಮಂತ್ರಿಮಂಡಲದಿಂದ ಅಚಾನಕ್ಕಾಗಿ ವಜಾ ಮಾಡಿದ್ರು ಅಂತ ತಿಳಿದಾಗ ಕೆಲವೊಂದು ಸನ್ನಿವೇಶಗಳಲ್ಲಿ ಹೇಳ್ತಾರೆ, ನಾವು ಅವರು ಪಾರ್ಟಿ ಲೈನ್ನ ವಿರುದ್ಧವಾಗಿ ಮಾತಾಡ್ತಾ ಇದ್ರು, ಅವರು ತಮ್ಮ ಮಾತಿನಿಂದ ಅಧಿಕಾರವನ್ನು ಕಳ್ಕೊಂಡ್ರು ಅಂತ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ನಾಯಕರ ಹೇಳಿಕೆಗಳನ್ನು ನಾವು ನೋಡಿದ್ದೇವೆ. ನಾನು ಒಂದು ಮಾತನ್ನು ಹೇಳ್ತೇನೆ, ಬಸವರಾಜ ರಾಯರೆಡ್ಡಿ ಅಂತಕ್ಕಂಥವರು ಏನು ಒಬ್ಬ ಕ್ಯಾಬಿನೆಟ್ ಸ್ಥಾನಮಾನ ಇದೆ ಅವರಿಗೆ, ಆ ವ್ಯಕ್ತಿ ಬಹಿರಂಗವಾಗಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಅನೇಕ ವೇದಿಕೆಗಳಲ್ಲಿ ಖಂಡಿಸಿದ್ರು. ಅವರು ಈ ಸರ್ಕಾರಕ್ಕೆ ದುಡ್ಡೇ ಎಲ್ಲ ದಿವಾಳಿ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಯಾವುದೇ ರೀತಿಯ ಕ್ರಮ ಅವರ ಮೇಲೆ ಆಗಲಿಲ್ಲ. BR ಪಾಟೀಲ್ ಅಂತಕ್ಕಂಥವ್ರು, ಅವ್ರಿಗೂ ಕೂಡ ಒಂದು ಕಾರ್ಪೊರೇಷನ್ ಅವ್ರ ಕೈಯಲ್ಲಿದೆ, ಒಂದು ಸಂಘಟನೆ, ಅದು ಕೂಡ ಕ್ಯಾಬಿನೆಟ್ ರ್ಯಾಂಕನ್ನು ಹೊಂದಿರತಕ್ಕಂಥದ್ದು.
ಅನೇಕ ವೇಳೆ ಸರ್ಕಾರವನ್ನ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಬಾಳಿದೆ ಅಂತೇಳಿ ಪಾರ್ಟಿ ಲೈನ್ ಸರ್ಕಾರದ ವಿರುದ್ಧವಾಗಿ ಹೇಳಿಕೆ ಕೊಡ್ತಕ್ಕಂಥ, ಸರ್ಕಾರವನ್ನ ಮುಜುಗರಕ್ಕೀಡು ಮಾಡ್ತಕ್ಕಂಥ ಅನೇಕ ಸಂದರ್ಭಗಳಲ್ಲಿ BR ಪಾಟೀಲ್ ರವರು ಹೇಳಿದ್ರು ಕೂಡ ಅವರ ಮೇಲೆ ಯಾವುದೇ ರೀತಿಯ ಕ್ರಮವನ್ನ ಸರ್ಕಾರ ಆಗಲಿ ಮುಖ್ಯಮಂತ್ರಿಗಳಾಗಲಿ ಮಾಡಲಿಲ್ಲ. KN ರಾಜಣ್ಣ ಅವರು ಹಾಸನ ಉಸ್ತುವಾರಿ ಸಚಿವರಾಗಿ ನಗರಸಭೆಯನ್ನ ಮಹಾನಗರ ಪಾಲಿಕೆಯಾಗಿ ಮೇಲ್ಮರ್ಜಿಗೆ ಏರಿಸಲು ತುಂಬಾ ಶ್ರಮ ವಹಿಸಿದ್ದಾರೆ. ಅಲ್ಲದೆ 30 ವರ್ಷಗಳ ನಂತರ ಲೋಕಸಭಾ ಸದಸ್ಯರನ್ನು ಗೆಲ್ಲಿಸಿಕೊಂಡು ಬಂದಿದ್ದರಲ್ಲದೆ ಹಲವಾರು ಬಾರಿ ಮುಖ್ಯಮಂತ್ರಿಗಳನ್ನು ಕರೆದುಕೊಂಡು ಹೋಗಿ ಸಾವಿರಾರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದ್ದಾರೆ. ಇವರನ್ನು ಯಾಕೆ ಬಲಿಪಶು ಮಾಡಿದರೆಂದು ಸಮಾಜಕ್ಕೆ ಉತ್ತರ ಕೊಡಬೇಕು ಎಂದು ಒತ್ತಾಯಿಸಿದರು. ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಲು ಪ್ರಯತ್ನಿಸುತ್ತಿರುವ ಅವಕಾಶವಾದಿಗಳು ಅವರ ಆಪ್ತರನ್ನು ಟಾರ್ಗೆಟ್ ಮಾಡುತ್ತಿರುವುದು ಕರ್ನಾಟಕದ ಜನತೆ ನೋಡುತ್ತಿದ್ದಾರೆ ಹಾಗೂ ಇದಕ್ಕೆ ತಕ್ಕ ಉತ್ತರ ಮುಂದಿನ ದಿನಗಳಲ್ಲಿ ಕೊಡಬೇಕಾಗಿದೆ. ರಾಜ್ಯದಲ್ಲಿ ಎಸ್ಟಿ ಸಮುದಾಯದ 3 ಸಚಿವರುಗಳಲ್ಲಿ ಈಗಾಗಲೇ 2 ಸಚಿವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟಿದ್ದು, ಇದು ವಾಲ್ಮೀಕಿ ಸಮುದಾಯಕ್ಕೆ ಮಾಡುತ್ತಿರುವ ದೊಡ್ಡ ಅನ್ಯಾಯವಾಗಿದೆ. ಇದರ ವಿರುದ್ಧ ದನಿ ಎತ್ತುವ ಕೆಲಸ ಮಾಡಬೇಕಾಗಿದೆ ಎಂದರು. ದಿನೇಶ್ ಬಾಗಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಖಾನಾಪುರ ತಾಲೂಕಿನ ರೈತರಿಗೆ ಸಂಕಷ್ಟ ತರುತ್ತಿರುವ ಕಾಡು ಪ್ರಾಣಿಗಳ ಹಾವಳಿಯನ್ನು ತಪ್ಪಿಸಬೇಕೆಂದು ಆಗ್ರಹಿಸಿ ಬುಧವಾರ ನೇಗಿಲ ಯೋಗಿ ರೈತ ಸಂಘ ಪ್ರತಿಭಟನೆ ನಡೆಸಿ ಅರಣ್ಯ ಇಲಾಖೆಯ DFOಗೆ ಮನವಿ ಸಲ್ಲಿಸಿದ್ರು. ಖಾನಾಪುರ ತಾಲೂಕಿನ ರೈತರಿಗೆ ಸಂಕಷ್ಟ ತರುತ್ತಿರುವ ಕಾಡು ಪ್ರಾಣಿಗಳ ಹಾವಳಿಯನ್ನು ತಪ್ಪಿಸಬೇಕೆಂದು ಆಗ್ರಹಿಸಿ ಬುಧವಾರ ನೇಗಿಲ ಯೋಗಿ ರೈತ ಸಂಘಟನೆ ಪ್ರತಿಭಟನೆ ನಡೆಸಿ ಅರಣ್ಯ ಇಲಾಖೆಯ DFOಗೆ ಮನವಿ ಸಲ್ಲಿಸಿದ್ರು. ಖಾನಾಪುರ ತಾಲೂಕಿನಲ್ಲಿ 60% ಅರಣ್ಯ ಪ್ರದೇಶ ಇರುವುದರಿಂದ ಈ ಭಾಗದ ರೈತರಿಗೆ ಕಾಡು ಪ್ರಾಣಿಗಳಿಂದ ರೈತನು ಬೆಳೆದಂತ ಬೆಳೆ 12 ತಿಂಗಳು ಸಂಪೂರ್ಣ ಹಾಳಾಗುತ್ತಿದ್ದು, ಸರ್ಕಾರದ ಮೂಲಕ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಸಿಗುವಂತೆ ಬೆಳೆ ಪರಿಹಾರವೂ ಕೂಡ ಸರಿಯಾಗಿ ಸಿಗುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಏನಪ್ಪ ನಮ್ಮ ರೈತರ ಸಮಸ್ಯೆ ಅಂದ್ರೆ 12 ತಿಂಗಳಿನಿಂದ ನಮ್ಮ ರೈತನ ಬೆಳೆ ಪ್ರಾಣಿಗಳಿಂದ ಸಂಪೂರ್ಣ ನಾಶ ಆಗತೈತಿ. ನಮಗೆ ನಿಮ್ಮದು 25% ಪರಿಹಾರ ಬೇಡ, ನಮಗೆ ಶಾಶ್ವತ ಪರಿಹಾರ ಕೊಡಬೇಕಂತೇಳಿ ಜುಲೈ 21ಕ್ಕೆ ಒಂದು 400 ಜನ ಕ್ಷೇತ್ರದಾನ ರೈತರೆಲ್ಲ ಸೇರಿ ನಾವು ಹೋರಾಟ ಮಾಡಿ ಮನವಿ ಕೊಟ್ಟಿದ್ದು. ಇವತ್ತು ಅದೇ ರೀತಿ ಇಲ್ಲಿ DFO ಸಾಹೇಬ್ರಿಗೂ ಕೊಟ್ಟು ನೀವು ಸರ್ಕಾರಕ್ಕೆ ಯಾವ ರೀತಿ ಒತ್ತಡ ಹಾಕ್ತಿರೋ ಗೊತ್ತಿಲ್ಲ, ಆದರೆ ಪ್ರಾಣಿ ಹಾವಳಿಯಿಂದ ನಮ್ಮ ರೈತನ ಬೆಳೆ ನಾಶ ಆಗೋದನ್ನು ಸಂಪೂರ್ಣವಾಗಿ ನೀವು ತಪ್ಪಿಸಬೇಕು. ನಮ್ಮ ರೈತನ ಶಾಶ್ವತವಾಗಿ ಸ್ವತಂತ್ರವಾಗಿ ಇರುವಂಥ ಕೆಲಸ ನೀವು ಕೈಗೊಳ್ಳಬೇಕಂದಾಗ ಇವತ್ತು ಮೇಲಧಿಕಾರಿ ತಿಳಿಸ್ತು ಅಂದರು. ಯಾಕಪ್ಪ ಅಂದ್ರೆ ಅಲ್ಲಿ ನಾವು ಹಿಡ್ಯಾಕೆ ಹೋದ್ರೆ ನಮ್ಮ ಮ್ಯಾಲೆ ಕೇಸ್ ಮಾಡ್ತಾರೆ. ಆ ಪ್ರಾಣಿಗಳ್ನ ಆ ಕಡೆ ಈ ಕಡೆ ಇದನ್ನು ಮಾಡೋಕೆ ಹೋದ್ರೆ ನಾವು ಹಿಡಿದಂಗೆ. ಆಮೇಲೆ ಅವ್ರು 12 ತಿಂಗಳು ಬೆಳೆ ನಾಶ ಮಾಡಿದ್ರೆ ನಾವು ಹೊಟ್ಟಿಗೆ ಏನು ತಿನ್ನೋದು? ಕೆಲ ರೈತರು ಬೆಳೆದ ಬೆಳೆ ನಾಶವಾದರೂ ಕೂಡ ರೈತರಿಗೆ ಸರ್ಕಾರದಿಂದ ಸಿಗುವ ಪರಿಹಾರ ಕೇವಲ 25% ಮಾತ್ರ ಸಿಕ್ಕಿದೆ. ರಾಜ್ಯ ಸರ್ಕಾರ ಅರಣ್ಯ ಅಧಿಕಾರಿಗಳ ಮೂಲಕ ಖಾನಾಪುರ ತಾಲೂಕಿನ ಕಾಡಂಚಿನಲ್ಲಿ ಬರುವ ಎಲ್ಲ ರೈತರ ಜಮೀನುಗಳಲ್ಲಿ ಬೆಳೆದಂತಹ ರೈತನ ಬೆಳೆಗೆ ಶಾಶ್ವತ ಪರಿಹಾರ ಒದಗಿಸಿ ಕೊಡಬೇಕೆಂದು ಒತ್ತಾಯಿಸಿದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಪಿತೂರಿ ಮಾಡಿ ಧರ್ಮಸ್ಥಳಕ್ಕೆ ಕಳಂಕ ತಂದಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಡಾಕ್ಟರ್ ಸಿದ್ದಸೇನಾ ಮುನಿ ಮಹಾರಾಜರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಪಿತೂರಿ ಮಾಡಿ ಧರ್ಮಸ್ಥಳಕ್ಕೆ ಕಳಂಕ ತಂದಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಡಾಕ್ಟರ್ ಸಿದ್ದಸೇನಾ ಮುನಿ ಮಹಾರಾಜರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಹೆಗಡೆ ಕುಟುಂಬಕ್ಕೆ ಕಳಂಕ ತರಲು ಪಿತೂರಿ ನಡೆಸುತ್ತಿರುವವರ ವಿರುದ್ಧ ಸರ್ಕಾರ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಡಾಕ್ಟರ್ ಸಿದ್ದಸೇನಾ ಮುನಿ ಮಹಾರಾಜರ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾದಿಗಳಿಂದ ರಾಯಬಾಗ್ ಪಟ್ಟಣದ ಮಹಾವೀರ್ ಭವನದಲ್ಲಿ ತಹಶೀಲ್ದಾರ್ ಸುರೇಶ್ ಮುಂಜಿ ಅವರಿಗೆ ಮನವಿ ಸಲ್ಲಿಸಿದರು. ಇವರ ಹೆಸರಿಗೆ ಕಳಂಕ ತರಬೇಕೆಂದು ಶತಾಯಗತಾಯ ಪ್ರಚಾರ ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ನಿಟ್ಟಿನಲ್ಲಿ ವಿಡಿಯೋ ತುಣುಕುಗಳನ್ನು ಮಾಡಿ ನಮ್ಮನ್ನು ಸಮಾಜದಲ್ಲಿ ಕೀಳಾಗಿ ಬಿಂಬಿಸುತ್ತಿರುವುದು ನಮ್ಮಿಂದ ಸಹಿಸಲಾಗದು. ರಾಯಬಾಗ್ ಪಟ್ಟಣದ ಹನುಮಾನ್ ದೇವಾಲಯದಿಂದ ಮಹಾವೀರ್ ಭವನದವರೆಗೆ ಮೆರವಣಿಗೆ ನಡೆಸಿ ಧರ್ಮಸ್ಥಳ ಭಕ್ತಾದಿಗಳು ಹಾಗೂ ವಿವಿಧ ಹಿಂದೂ ಸಂಘಟನೆಯ ಮುಖಂಡರು ಯೂಟ್ಯೂಬರ್ಸ್ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು. ಈ
ಸಂದರ್ಭದಲ್ಲಿ ಡಾಕ್ಟರ್ ಸಿದ್ಧಸೇನಾ ಮುನಿ ಮಹಾರಾಜರು ಮಾತನಾಡಿ, ಸರ್ಕಾರ ಮಾಡಿದ ಕೆಲಸವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಕಾವಂದರಾದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಹಲವಾರು ಸಾಮಾಜಿಕವಾಗಿ ಹಲವು ಒಳ್ಳೆಯ ಕಾರ್ಯ ಮಾಡುತ್ತಿರುವವರ ಬಗ್ಗೆ ಪಿತೂರಿ ಮಾಡುತ್ತಿರುವವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ನಾವೆಲ್ಲರೂ ಒಂದಾಗಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಪರ ನಿಲ್ಲಬೇಕು. ಧರ್ಮಸ್ಥಳ ರಕ್ಷಣೆಗಾಗಿ ಇದೇ ಆಗಸ್ಟ್ 24ರಂದು ಧರ್ಮಸ್ಥಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಡಾಕ್ಟರ್ ಹೆಗಡೆ ಅವರಿಗೆ ಬೆಂಬಲಕ್ಕೆ ನಿಲ್ಲುವಂತೆ ಕರೆ ನೀಡಿದರು. ಹಿಂದ ಯಾವ ಪ್ರಕಾರ ರಾವಣ ಮಾಡ್ತಿದ್ದಲ್ಲ ಅದೇ ಪ್ರಕಾರ ಇವತ್ತು ರಾವಣ ಕುಲ್ ಅಂತಾರೋ ಆ ತಿಮ್ರೋಡಿ ಜಯಂತಿ ಅನ್ನೋಂತ ಅನೇಕ ವ್ಯಕ್ತಿಗಳು ಬಂದು ಆ ಧರ್ಮಸ್ಥಳ ಮ್ಯಾಗ ಪೂಜೆ ವೀರೇಂದ್ರ ಅವರ ಮ್ಯಾಗ ಎಲ್ಲಿ ಒಂದಲ್ಲ ಎರಡಲ್ಲ ಎಷ್ಟೆಷ್ಟು ಹಾಕಿದ್ರು ಕೂಡ ಎಲ್ಲಿ ಸಿಗಲಂತ ಸಮಯಕ್ಕೆ ಆ ದಿನ ಅವ್ರ ಕಣ್ಣು ಬಂದ ದಿನ ಹೇಳ್ತಾಗ ನಾವು ಎಲ್ಲರೂ ಮಾಡ್ತೇವಪ್ಪ ಅಂದ್ರೆ ನೋಡ್ಕೊಂತ ಕುಂತಿಬಿಟ್ಟಿಗೆ ನಾ ಸರ್ಕಾರ ಕೂಡ ಹೇಳ್ತಾನೆ. ಸಿದ್ದರಾಮಯ್ಯ ಅವರು ಇಲ್ಲ ಪರಮೇಶ್ವರ್ ಇರಲಿ ಇಲ್ಲ DK ಶಿವಕುಮಾರ್ ಅವರಿರಲಿ, ಈ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ SIT ಮಾಡಿದೆ, ಅದೇನು ತಪ್ಪಿಲ್ಲ ಮಾಡಿ. ಆದ್ರೆ ಏನಿದೆಯಲ್ಲ ನೀವು ಯಾರು ಮಾಡಿದಾರಲ್ಲ, ಯಾರು ಅಪವಾದಿಸಿದಾರಲ್ಲ ಅವ್ರ ಹಿನ್ನೆಲೆ ಕೂಡ ನೀವು ತೆಗಿಬೇಕು. ತೆಗಿಲ್ಲ ಅಂದ್ರೆ ಇದು ನಿಮ್ಮ ಧರ್ಮ ಕೊಡಲ್ಲ, ನಿಮ್ಮ ಸರ್ಕಾರ ನೀತಿ ಕೊಡಲ್ಲ. ಯುವ ದುರಿನ ದುಳುಗೋಡ್ ಪಾಟೀಲ್ ಮಾತನಾಡಿ, ಯೂಟ್ಯೂಬರ್ ಹಾಗೂ ಸಹಚರರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಮತ್ತು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಕಳಂಕ ತರುವ ಪಿತೂರಿ ನಡೆಸುತ್ತಿರುವವರ ವಿರುದ್ಧ ಸೂಕ್ತ ತನಿಖೆ ಕೈಗೊಳ್ಳಬೇಕು ಹಾಗೂ SIT ಅವರು ಇಲ್ಲಿಯವರೆಗೆ ನಡೆದ ಶೋಧ ಕಾರ್ಯದ ಬಗ್ಗೆ ಮಧ್ಯಂತರ ವರದಿಯನ್ನು ಬಿಡುಗಡೆ ಮಾಡಿ ಜನರಿಗೆ ಸತ್ಯಾಸತ್ಯತೆಯನ್ನು ತಿಳಿಸಬೇಕು ಎಂದು ಒತ್ತಾಯಿಸಿದರು. 10 ಫೂಟ್ ನಂತರ ಆ ಕಲ್ಲ ತೆಳಗೆ ಹೆಣ ಇದೆ ಅಂತ ಹೇಳ್ತಾವ. ಹಡ್ಡವ್ರ ಎಟ್ಟು ಮೂರ್ಕೋ ಏನೋ ಹೆಣ ಮೂರ್ಕ ಹೇಳಿ ನೀವು ಬರಂತ ಕಲ್ಲ ಅದ್ರ ತೆಳಗೆ ಇದೆ ಅಂತ ಹೇಳ್ತಾವ ಹೆಣ. ಇದ್ರ ಅರ್ಥ ಏನ್ರಿ? ಬೆಳೀತಿರುವಂತ ವೇಗವಾಗಿ ಬೆಳೀತಿರುವಂತ ಮಠ ಆಗಲಿ ಅಥವಾ ಒಬ್ಬ ವ್ಯಕ್ತಿಗೆ ಧಕ್ಕೆ ಹಚ್ಚುವಂತ ಕೆಲಸ ಆಗ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತಿನ ಕೂಡಿ ಪ್ರತಿಭಟನೆ ಮಾಡಿದೆವು. ಮುಂದಿನ ದಿನಮಾನದಾಗ ಜಿಲ್ಲಾ ಲೆವೆಲ್ನ ಕರೆದ್ರು ಕೂಡ ಎಲ್ಲರೂ ಇಚ್ಛೆಯಿಂದ ಬರಬೇಕು, ಇದ್ರ ಭಾಗ ತಗೋಬೇಕು. ಯಾಕಂದ್ರೆ ಇದು ಈ ಸಂದರ್ಭದಲ್ಲಿ ನಂದಿ ಕುರುಳಿ ವೀರಭದ್ರ ಸ್ವಾಮೀಜಿ, ಶಂಕರಾನಂದ ಸ್ವಾಮೀಜಿ, ಹಿರಿಯರಾದ DC ಸದಲ್ಗಿ, DS ನಾಯ್ಕ್, ಈರಗೌಡ ಪಾಟೀಲ್, ಪಾರಿಸ್ ಉಗಾರೆ, ದುಳಗೌಡ ಪಾಟೀಲ್, ಹನುಮಂತ್ ಯಲಶೆಟ್ಟಿ, ಸಿದ್ದಪ್ಪ ನಾಗ್ನೂರ್, ಸಂಜಯ್ ಕುಸ್ತಿಗಾರ್, ಯಲ್ಲಪ್ಪ ವಡ್ಡರ್, ಆನಂದ್ ಹೊಸಮನಿ, ಮಹೇಶ್ ಹಿರೇಮಠ್ ಸೇರಿದಂತೆ ಧರ್ಮಸ್ಥಳ ಸಂಘದ ಸದಸ್ಯರು, ಜೈನ ಸಮಾಜದ ಮುಖಂಡರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದರು. ಸಂಜು ಬ್ಯಾಕೋಡೆ, ಕೆಎಂಎಂ ಕನ್ನಡ ನ್ಯೂಸ್, ರಾಯಬಾಗ್. ಬೆಳಗಾವಿ CPED ಮೈದಾನದಲ್ಲಿ ಇದೇ ಮೊದಲ ಬಾರಿಗೆ ಆಗಸ್ಟ್ 14ರಿಂದ ಅಪೋಲೋ ಸರ್ಕಸ್ ಆರಂಭವಾಗಲಿದ್ದು 40 ದಿನಗಳ ಕಾಲ ನಡೆಯಲಿದೆ ಎಂದು ಅಪೋಲೋ ಸರ್ಕಸ್ ಮಾಲೀಕ ಸನಿಲ್ ಚಾರ್ಜ್ ಹೇಳಿದರು. ಬೆಳಗಾವಿ CPED ಮೈದಾನದಲ್ಲಿ ಇದೇ ಮೊದಲ ಬಾರಿಗೆ ಆಗಸ್ಟ್ 14ರಿಂದ ಅಪೋಲೋ ಸರ್ಕಸ್ ಆರಂಭವಾಗಲಿದ್ದು 40 ದಿನಗಳ ಕಾಲ ನಡೆಯಲಿದೆ ಎಂದು ಅಪೋಲೋ ಸರ್ಕಸ್ ಮಾಲೀಕ ಸನಿಲ್ ಚಾರ್ಜ್ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗುರುವಾರ ಸಂಜೆ 7:30ಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅಪೋಲೋ ಸರ್ಕಸ್ ಉದ್ಘಾಟನೆ ಮಾಡಲಿದ್ದಾರೆ. ಶಾಸಕ ಆಸಿಫ್ ಸೇಠ್ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಎಂದರು. ನಮ್ಮದು ಪ್ರೋಗ್ರಾಮ್ ಇಲ್ಲಿ ನಾಳೆಗೂ 14 ಸಾಯಂಕಾಲ 7:15 ಸ್ಟಾರ್ಟ್ ಮಾಡ್ತಾರೆ. ನಮ್ಮದು ಮಿನಿಸ್ಟರ್ ಆಮೇಲೆ MLA ಅವ್ರದ್ದು ಓಪನಿಂಗ್ ಮಾಡ್ತಾರೆ. ಆ್ಯಕ್ಚುಲಿ 120 ಸ್ಟಾಫ್ ನಮ್ಮದು ಸರ್ಕಸ್ಲುಂಡು. 2 ತಾಸು ಪ್ರೋಗ್ರಾಮ್ದ ಡೈಲಿ ಒಂದು 3 ಶೋ ಉಂಡು. 1 o'clock, 4 o'clock, 7 o'clock 3 ಶೋ ಉಂಡು. ಇಲ್ಲಿ ಬೆಳಗಾವಿಲಿ ಫಸ್ಟ್ ಟೈಮ್ ನಮ್ಮ ಇಲ್ಲಿ ಬಂದಿದೆ. 23-25 ಪ್ರೋಗ್ರಾಮ್ ನಮ್ಮದು ಡೈಲಿ 3 ಶೋಲ್ಲಿ ಸ್ಟಾರ್ಟ್ ಮಾಡ್ತಾರೆ ಸರ್. ಅದು ವೆರೈಟಿ ಆಯ ಐಟಮ್ಸ್ ಉಂಡು. ರಿಂಗ್ ಡ್ಯಾನ್ಸ್ ಆ್ಯಂಡ್ ಗ್ಲೋಬ್ ಆ್ಯಂಡ್ ಜೋಕಾಲಿ ಆ್ಯಂಡ್ ಮಣಿಪುರಿ. ಹೈಲೈಟ್ ಮಣಿಪುರಿ ಆರ್ಟಿಸ್ಟ್, ದಿ ಬಿಗ್ಗೆಸ್ಟ್ ಪ್ರೋಗ್ರಾಮ್ ಮಣಿಪುರಿ ಆರ್ಟಿಸ್ಟ್. ಇದು ಇಲ್ಲಿ ಬೆಳಗಾವಿಲಿ ತುಂಬ ಸರ್ಕಸ್ ಬಂದಿದೆ. ಅದಕ್ಕೆಲ್ಲ ವ್ಯತ್ಯಸ್ತಮಯ ಪ್ರೋಗ್ರಾಮ್, ವ್ಯತ್ಯಸ್ತ ಐಟಮ್ಸ್ ನಮ್ಮ ಇಲ್ಲಿ ಬಂದಿದೆ. ನಿಮ್ಮದು ಸೂಪರ್ ಸಪೋರ್ಟ್ ಇರೋದ ನಮ್ಮ ಸರ್ಕಸ್ಗೆ ಮುಂದೆ ಕೊಂಚ ಅದಕ್ಕೆಲ್ಲ ಸಪೋರ್ಟ್ ಹೇಳಿದ್ದೀನಿ. ಇದು ಇನ್ವಿಟೇಷನ್ ಉಂಡು. அதில் இன்விடேஷன் ಅದು 4 ಜನಗಳಿಗೆ ಫ್ರೀ ಟಿಕೆಟ್ಸ್ ಇದೆ. ನಿಮ್ಮ ಕುಟುಂಬ ಬನ್ನಿ, ಸರ್ಕಸ್ ನಾಳೆಗೆ ನೋಡ್ತೀನಿ.
ನಾಳೆ ಓಪನಿಂಗ್ ಶೋಕ್ಕೆಲ್ಲ ನೀವು ಬನ್ನಿ, ಹೆಲ್ಪ್ ಮಾಡಿ ಕೊಡ್ತೀನಿ ಸರ್. ನಮ್ಮ ಟಿಕೆಟ್ ರೇಟ್ 150, 250, 300 3 ಕ್ಲಾಸ್ ನಮ್ಮ ಬನ್ನಿ ಹಾಕಿದ್ದೀನಿ ಸರ್. 2 ತಾಸು ಪ್ರೋಗ್ರಾಮ್ದ ಅಲ್ಲಿ ಒಳ್ಳೆ 2 ತಾಸು ಸ್ವಲ್ಪ ಎಂಟರ್ಟೈನ್ಮೆಂಟ್ ಚೊಳ್ಳ ಎಂಟರ್ಟೈನ್ಮೆಂಟ್ ನಮ್ಗೆ ಕೊಡ್ತೀನಿ ಸರ್. ನಿಮ್ಮ ಸೈಡ್ನು ಸ್ವಲ್ಪ ಸಪೋರ್ಟ್ ಮಾಡಿ. 120 ಜನ ನಮ್ಮ ಉಂಡು ಇಲ್ಲಿ. നിങ്ങൾ ಊರಿಗೆ ನಮ್ಮ ಬಂದಿದ್ದೀನಿ, ಅದಕ್ಕೆಲ್ಲ ಸಪೋರ್ಟ್ ಮಾಡಿ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಸರ್ಕಸ್ ಇದು 40 ಡೇಸ್ ನಮ್ಮ ಇಲ್ಲಿ ಉಂಟು ಸರ್. ನಿಮಗೆ ಯಾವುದೋ ಕ್ವಶನ್ಗೆ ಹೇಳ್ದೇನೆ ನಾನು ಹೇಳ್ತೀನಿ ಸರ್. ಸರ್ ಕನ್ನಡದಲ್ಲಿ ಆ್ಯಕ್ಚುಲಿ ನಾನು ಅವ್ರಿಗೆ 25 ಊರು ಮಾಡಿದ್ದೀನಿ ಸರ್. 25 ಊರು ಮಾಡಿದ್ದೀನಿ. ಆ್ಯಕ್ಚುಲಿ 30 years ಇನ್ ದ ಸರ್ಕಸ್. ಅಪೋಲೋ ಸರ್ಕಸ್ ಕೇರಳದಿಂದ ಬಂದಿದ್ದು ಕರ್ನಾಟಕದ ವಿವಿಧ ಕಡೆಗಳಲ್ಲಿ ಯಶಸ್ವಿ ಪ್ರದರ್ಶನ ಮಾಡಿದೆ. ಬೆಳಗಾವಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸರ್ಕಸ್ ನೋಡಬೇಕು ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ವಿದ್ಯಾರ್ಥಿಗಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಪ್ರಗತಿಗಾಗಿ ಕ್ರೀಡೆಗಳಲ್ಲಿ ಭಾಗವಹಿಸುವುದು ಅಗತ್ಯ. ಮಂದಾಪುರ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಕ್ರೀಡಾಕೂಟವನ್ನು ಗೋಕಾಕ್ ಶಾಸಕರ ಆಪ್ತ ಸಹಾಯಕರು ಉದ್ಘಾಟಿಸಿ ಗ್ರಾಮೀಣ ಪ್ರತಿಭೆ ಹೊರಹೊಮ್ಮಲು ಅವಕಾಶ ನೀಡಿದರು. ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದು ಅವಶ್ಯ. ಅದರ ಜೊತೆಯಲ್ಲಿ ಗ್ರಾಮೀಣ ಪ್ರತಿಭೆ ಹೊರಹೊಮ್ಮಲು ಅವಕಾಶ ಸಿಗುತ್ತದೆ ಎಂದರು. ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಆಪ್ತ ಸಹಾಯಕರುಗಳಾದ ಸುರೇಶ್ ಸನದಿ ಮತ್ತು ಕೆಂಪಣ್ಣ ಮೈಲಣ್ಣವರ್ ಹೇಳಿದರು. ಗೋಕಾಕ್ ತಾಲೂಕಿನ ಮಮದಾಪುರ ಗ್ರಾಮದಲ್ಲಿರುವ ಕೆಪಿಎಸ್ ಮತ್ತು ಕೆಜಿಎಸ್ ಶಾಲೆಯಲ್ಲಿ ಮಮದಾಪುರ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಟ್ಟದ ಕ್ರೀಡಾಕೂಟವನ್ನು ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪಾರಿವಾಳ ಹಾರಿಸಿ ಚಾಲನೆ ನೀಡಿ ಅವರು ಮಾತನಾಡಿದರು. ಕ್ಷೇತ್ರ ಸಮನ್ವಯ ಅಧಿಕಾರಿ ಎಸ್ವಿ ಕುಲಕರ್ಣಿ ಇವರು ಕ್ರೀಡಾ ಜ್ಯೋತಿ ಸ್ವೀಕರಿಸಿ, ನಮ್ಮ ದೈಹಿಕ ಹಾಗೂ ಮಾನಸಿಕ ಸದೃಢತೆಗೆ ಕ್ರೀಡೆಗಳು ತುಂಬಾ ಸಹಕಾರಿಯಾಗಿದ್ದು, ವಿದ್ಯಾರ್ಥಿಗಳಿಗೆ ಪಾಠದೊಂದಿಗೆ ಕ್ರೀಡೆಗಳು ಮುಖ್ಯ ಮತ್ತು ಗ್ರಾಮೀಣ ಪ್ರತಿಭೆ ಹೊರಹೊಮ್ಮಲು ವಲಯ ಮಟ್ಟದ ಕ್ರೀಡಾಕೂಟ ಒಂದು ಪ್ರಯತ್ನವಾಗಿದೆ. ಅದರ ಸದುಪಯೋಗ ವಿದ್ಯಾರ್ಥಿಗಳು ಪಡೆದುಕೊಳ್ಳಲು ಮುಂದಾಗಬೇಕು ಎಂದರು. ಎಸ್ಡಿಎಂಸಿ ಅಧ್ಯಕ್ಷರುಗಳಾದ ಅಶೋಕ್ ಗೋಪಾಳಿ, ಮಹೇಶ್ ಪಾಟೀಲ್ ಧ್ವಜಾರೋಹಣ ನೆರವೇರಿಸಿ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು. ಶಾಸಕರ ಆಪ್ತ ಸಹಾಯಕ ಸುರೇಶ್ ನದಿ ಗುಂಡು ಎಸೆಯುವುದರ ಮೂಲಕ ಕ್ರೀಡಾಕೂಟ ಉದ್ಘಾಟಿಸಿದರು. ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಎಸ್ಎಸ್ ದಂಡಾಪುರ್ ಇವರು ಪ್ರತಿಜ್ಞಾ ವಿಧಿ ಬೋಧಿಸಿದರು. ಕ್ರೀಡಾ ನಿಯಮಗಳ ಅನುಗುಣವಾಗಿ ಕ್ರೀಡಾ ನಿರ್ಣಯಕ್ಕೆ ಬದ್ಧರಾಗಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ಮಮದಾಪುರ ಗ್ರಾಮದ ಹೆಸರನ್ನು ಕ್ರೀಡಾ ಸಾಧನೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ. ಈ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು, ಕ್ರೀಡೆಗಳಲ್ಲಿ ಭಾಗವಹಿಸಿದ ಶಾಲೆಗಳ ದೈಹಿಕ ಶಿಕ್ಷಕರು, ಶಿಕ್ಷಕಿಯರು ಉಪಸ್ಥಿತರಿದ್ದರು. ಮನೋಹರ್ ಮೇಗೇರಿ, ಕೆಎಂಎಂ ಕನ್ನಡ ನ್ಯೂಸ್, ಗೋಕಾಕ್. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಧರ್ಮಸ್ಥಳದ ಮೇಲೆ ದಾಳಿ, ಈರಣ್ಣ ಕಡಾಡಿ ಎಸ್ಐಟಿ ವಿರುದ್ಧ ಆಕ್ರೋಶ, ಜನ ಎಚ್ಚೆತ್ತುಕೊಂಡಿದ್ದಾರೆ. ಸುಳ್ಳು ಆರೋಪವನ್ನ ನಿಲ್ಲಿಸಬೇಕು. ಧರ್ಮಸ್ಥಳದ ಹೆಗ್ಗಳಿಕೆ ಹಾನಿ ಮಾಡಿದವರ ಮೇಲೆ ಕಠಿಣ ಕ್ರಮಕ್ಕೆ ಈರಣ್ಣ ಕಡಾಡಿ ಆಗ್ರಹ. ಆಶಾ ಕಾರ್ಯಕರ್ತರ ಧರಣಿ 2ನೇ ದಿನಕ್ಕೂ ಮುಂದುವರಿಕೆ. ನಗರ ಆಶಾಗಳಿಗೆ 2,000 ಗೌರವಧನ ಹೆಚ್ಚಿಸಲು ಆಗ್ರಹ. ಕೇಂದ್ರದ ಪ್ರೋತ್ಸಾಹಧನವನ್ನು ರಾಜ್ಯದಲ್ಲೂ ಜಾರಿಗೆ ತರಬೇಕೆಂದು ಆಶಾ ಕಾರ್ಯಕರ್ತರು ಒತ್ತಾಯ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ಮರು ಪರಿಶೀಲನೆಗೆ ಒತ್ತಾಯ. ಆರ್ಡಿ ನಂಬರ್ ಇಲ್ಲದೆ ಜಾತಿ ನೋಂದಣಿ ಅಸಾಧ್ಯ, ಪ್ರತಿಭಟನಾಕಾರರು ದೂರು. ಜಿಲ್ಲಾಧಿಕಾರಿಯ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ ಛಲವಾದಿ ಮಹಾಸಭಾ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದೇ ರೀತಿಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.